ಮಾರ್ಕೆಟ್ನಿಂದ ತಂದಿದ್ದು ಬಾತ್ಕೋಳಿ ಮೊಟ್ಟೆ. ಆದರೆ ಆ ಮೊಟ್ಟೆಯನ್ನ ಬೇಯಿಸಿದಾಗ ಕಾದಿತ್ತು ಶಾಕ್. ಬೆಂಗಳೂರಿಗೂ ಕಾಲಿಟ್ಟಿದೆ ಕರಾಳ ದಂಧೆ. ನಾವು ತಿನ್ನೋ ಮೊಟ್ಟೆಗಳು ಎಷ್ಟು ಸೇಫ್? ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮಾರ್ಕೆಟ್ನಲ್ಲಿ ಪ್ಲಾಸ್ಟಿಕ್ ಮೊಟ್ಟೆ. ಅವರು ತಿನ್ನೋದಕ್ಕೆ ಅಂತ ಮೊಟ್ಟೆ ತಗೊಂಡು ಬಂದಿದ್ರು. ಮನೆಗೆ ಬಂದವರೇ ಪಾತ್ರೆಯಲ್ಲಿ ಹಾಕಿ ಬೇಯಿಸಿದ್ರು. ಮೊಟ್ಟೆ ಈಗ ಬೇಯುತ್ತೆ ಆಗ ಬೇಯುತ್ತೆ ಅಂತ ಕಾಯ್ತಾನೆ ಇದ್ದವ್ರಿಗೆ ಗಂಟೆಗಟ್ಟಲೆ ಕಳೆದ್ರೂ ಮೊಟ್ಟೆ ಬೇಲೇ ಇಲ್ಲ. ಏನಾಯ್ತು ಅಂತ ಪಾತ್ರೆ ನೋಡಿದ್ರೆ ಅಲ್ಲಿ ದೊಡ್ಡ ಶಾಕ್ ಆದಿತ್ತು. ಕೈಯಲ್ಲಿ ಹೀಗೆ ಪ್ಲಾಸ್ಟಿಕ್ ಕವರ್ನಲ್ಲಿರೋ ವಸ್ತುವನ್ನ ತೋರಿಸೋದು ನೋಡಿದ್ರೆ ಯಾಕಪ್ಪ ಇವರು ಹಾಳಾಗಿರೋ ಮೊಟ್ಟೆ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋದು ಸಹಜ. ಅಲ್ಲ ಸ್ವಾಮಿ, ಮೊಟ್ಟೆ ಹಾಳಾಗೋದಿರ್ಲಿ, ಅಸಲಿಗೆ ಇದು ಮೊಟ್ಟೆನೇ ಅಲ್ಲ, ಪ್ಲಾಸ್ಟಿಕ್ ಮೊಟ್ಟೆ. ನಗರದ HRBR ಲೇಔಟ್ ನಿವಾಸಿ ನರೇಶ್ ಅನ್ನೋರು ನಿನ್ನೆ ಸಂಜೆ ಅದೇ ಏರಿಯಾದ ಶೋಭಾ ಹೈಪರ್ ಮಾರ್ಕೆಟ್ನಲ್ಲಿ ಬಾತುಕೋಳಿ ಮೊಟ್ಟೆಯನ್ನ ಖರೀದಿ ಮಾಡಿದ್ದಾರೆ. ಅದನ್ನ ತಂದು ಮನೆಯಲ್ಲಿ ಬೇಯಿಸಿದ್ದಾರೆ. ಗಂಟೆಗಟ್ಟಲೆ ಬೇಯಿಸಿದ್ರು ಬೇಯದೇ ಇರುವಾಗ ತೆಗೆದು ನೋಡಿದ್ದಾರೆ. ಆಗ ಗೊತ್ತಾಗಿದೆ ಅದು ಮಾಮೂಲಿ ಮೊಟ್ಟೆಯಲ್ಲ, ಬದಲಿಗೆ ಪ್ಲಾಸ್ಟಿಕ್ ಮೊಟ್ಟೆ ಅಂತ. ಮೊಟ್ಟೆ ಒಳಗಡೆ ಇರೋ ಯೋಗ್ ಓಪನ್ ಮಾಡಿದ್ರೆ ಅದು ಕೂಡ ಬೆಂದಿರ್ಲಿಲ್ಲ. ಅಷ್ಟೇ ಅಲ್ಲ, ಮೊಟ್ಟೆ ಮೇಲಿನ ಕವಚ ಕೂಡ ಪ್ಲಾಸ್ಟಿಕ್ ನಿಂದ ಮಾಡಿದ್ದಾರೆ ಅಂತ ನರೇಶ್ ಆರೋಪ ಮಾಡ್ತಿದ್ದಾರೆ. ಏನೋ ಈ ಬಗ್ಗೆ ಶೋಭಾ ಮಾರ್ಕೆಟ್ ಅವರನ್ನ ವಿಚಾರಿಸಿದ್ರೆ ಮೊದಲು ಎಲ್ಲ ಒರಿಜಿನಲ್ ಬಾತುಕೋಳಿ ಮೊಟ್ಟೆ ಅಂದಿದ್ದಾರೆ. ಆದ್ರೆ ನರೇಶ್ ದೂರು ನೀಡ್ತೇನೆ ಅಂದಾಗ ತಪ್ಪು ಒಪ್ಪಿಕೊಂಡಿದ್ದಾರೆ. ಈ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸ್ತಾ ಇರೋ ನರೇಶ್, ಇದು ತಿನ್ನೋ ಮೊಟ್ಟೆಯಲ್ಲ, ಬದಲಿಗೆ ಸಿಂಥೆಟಿಕ್ ಮೆಟೀರಿಯಲ್ ಬಳಸಿ ಏನನ್ನು ತುಂಬಿದ್ದಾರೆ ಅಂತಿದ್ದಾರೆ. ಶೋಭಾ ಹೈಪರ್ ಮಾರ್ಕೆಟ್ ಅಂತ ಸ್ಟೋರ್ ಇದೆ. ಅಲ್ಲಿ ನಿನ್ನೆ ಸಂಜೆ 6-6:30 ಹೋಗಿ ಡಕ್ ಎಗ್ಸ್ ಅಂತ ತೊಗೊಂಬಂದೆ. ಸೊ ನಾವು ಅದು ಇಮ್ಮಿಡಿಯೇಟಾಗಿ ಪ್ರಿಪೇರ್ ಮಾಡಲಿಕ್ಕೆ ತೊಗೊಂಬಂದು ಅದನ್ನು ಕುಕ್ ಮಾಡಿದ್ವಿ. ಆಲ್ಮೋಸ್ಟ್ 40-45 ಮಿನಿಟ್ಸ್ ಕುಕ್ ಮಾಡಿದ್ವಿ. ಆಗಲೂ ಒಂಥರ ಏನು ಒಡೆದು ನೋಡಿದ್ರೆ ಏನು ಒಳಗೆ ಪೇಂಟ್ ಥರ ಇದೆ ಕೋರ್ ಯೋಕ್, ಮತ್ತು ಅದು ಶೆಲ್ಲೆಲ್ಲ ತೆಗೆಯುವಾಗ ಒಂಥರ ಪ್ಲಾಸ್ಟಿಕ್ ಥರ ಅನ್ನಿಸ್ತು. ಅದು ವಿಚಾರಿಸಿ ಸ್ವಲ್ಪ ಹೊತ್ತಾದಮೇಲೆ ನಾನು ಸ್ಟೋರಿಗೆ ಫೋನ್ ಮಾಡಿದೆ. ಅವ್ರು ನನ್ನ ಕಾಲ್ ಕನೆಕ್ಟ್ ಮಾಡಿದ್ರು. ಮತ್ತೆ ಟ್ರೈ ಮಾಡಿದೆ. ಕಾಲ್ ಪಿಕ್ ಮಾಡಿದ್ಮೇಲೆ ಈ ಥರ ಅಂತ ಹೇಳಿದ್ದಕ್ಕೆ ಅವರು ಸ್ಟೋರಿಂದ ಒಂದು ಹುಡುಗನ ಕಳಿಸಿ ಒಂದು ಅದೇ ಬ್ರ್ಯಾಂಡಿಂದು ಅವ್ರ ಅದೇ ಕಂಪನಿಯಿಂದ ಹೊಸ ಒಂದು ಪ್ಯಾಕ್ ಕೊಟ್ಟು ಕಳಿಸಿದ್ರು ಆ್ಯಸ್ ಕಾಂಪನ್ಸೇಷನ್. ನಾನು ಅದನ್ನ ತೆಗ್ದಿಲ್ಲ, ಹಾಗೇ ಇಟ್ಟಿದ್ದೀನಿ. ಬಟ್ ಆ ಇಡೀ ಇದರಲ್ಲಿ 4 ಎಗ್ಸ್ ಅಂತೂ ಖಂಡಿತವಾಗ್ಲೂ ನಾನ್ ಎಡಿಬಲ್ ಅಂತ ಅನಿಸ್ತು. ಇನ್ನು ಪ್ಲಾಸ್ಟಿಕ್ ಅಕ್ಕಿ ಬಂದಿರೋ ಬಗ್ಗೆ ಈಗಾಗಲೇ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ಅಂಥದ್ರಲ್ಲಿ ಪ್ಲಾಸ್ಟಿಕ್ ಮೊಟ್ಟೆ ಸಿಕ್ಕಿರೋದು ಮನೆಯವರನ್ನ ಗಾಬರಿಯಾಗೋ ಹಾಗೆ ಮಾಡಿದೆ. ನಾರ್ಮಲ್ ಎಗ್ ಕುಕ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಓನ್ಲಿ 10 or 15 ಮಿನಿಟ್ಸ್ ಟು ಕುಕ್. ಆ್ಯಕ್ಚುಲಿ ಈ ಎಗ್ ಮೋರ್ ದೆನ್ ಆಲ್ಮೋಸ್ಟ್ 1 hour ಬೇಯಿಸಿದ್ದೀನಿ ನಾನು. ಆದರೂ ಅದು ಯೋಕ್ ಕುಕ್ ಆಗಿಲ್ಲ. ಅದು ಓಪನ್ ಮಾಡಿ ನೋಡಿದ್ರೆ ಫುಲ್ಲು ವಾಟ್ರಿ ಇತ್ತು ಒಳಗಡೆ ಎಲ್ಲ. ಮತ್ತು ಅದು ಫಿಲ್ ಮಾಡಿರೋದು ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು, ಯೋಕ್ ಫಿಲ್ ಮಾಡಿರೋದು. ಸೊ ಆವಾಗ ನಮಗೆ ಗೊತ್ತಾಯಿತು ಏನೋ ಸಮ್ ಸಿಂಥೆಟಿಕ್ ಮಟೀರಿಯಲ್, ಇಟ್ಸ್ ಲುಕ್ ಪ್ಲಾಸ್ಟಿಕ್ ಓನ್ಲಿ. ನಾವು ಟಚ್ ಮಾಡಿದಾಗ ಯೂಶಲಿ ವೈಟ್ ಪಾರ್ಟು ಅದು ಮುಟ್ಟಿದ್ರೆ ಸಾಫ್ಟ್ ಆಗಿರುತ್ತೆ, ಬಟ್ ಇದು ಸಾಫ್ಟ್ ಆಗಿರಲಿಲ್ಲ, ಫುಲ್ ಗಟ್ಟಿ ಆಗಿತ್ತು, ತುಂಬ ಗಟ್ಟಿಯಾಗಿತ್ತು. ಮತ್ತು ಯೋಕ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಲರ್ ಮಾಮೂಲಿ ಎಗ್ ಕಂಪೇರ್ ಮಾಡಿದ್ರೆ. ಒಟ್ಟಿನಲ್ಲಿ ಪ್ಲಾಸ್ಟಿಕ್ ಆಹಾರ ಪದಾರ್ಥ ಬಂದಿದೆ ಅಂತ ಜನ ಭಯ ಬಿದ್ದಿತ್ತು. ಈಗ ನೋಡಿದ್ರೆ ಪ್ಲಾಸ್ಟಿಕ್ ಮೊಟ್ಟೆ ಕೂಡ ಮಾರ್ಕೆಟ್ಗೆ ಲಗ್ಗೆ ಇಟ್ಟಿದೆ. ಈ ಬಗ್ಗೆ ಸಾರ್ವಜನಿಕ ಆರೋಗ್ಯ ಸಂಸ್ಥೆ ಜಂಟಿ ನಿರ್ದೇಶಕರಿಗೂ ನರೇಶ್ ದೂರು ನೀಡಿದ್ದಾರೆ. ಒಟ್ಟಿನಲ್ಲಿ ಮೊಟ್ಟೆ ತಿನ್ನಬೇಕು ಅನ್ನೋ ಆಸೆಯಲ್ಲಿ ತಂದು ಬೇಯಿಸಿದ್ರೆ ಈ ರೀತಿ ಆಗ್ಬಿಡೋದಾ? ಯಾವುದಕ್ಕೂ ನೀವು ಸ್ವಲ್ಪ ಪರೀಕ್ಷೆ ಮಾಡಿ ತಿಂದ್ರೆ ಒಳ್ಳೆಯದು. ಇಲ್ಲ ಅಂದ್ರೆ ಡೇಂಜರಸ್ ಪ್ಲಾಸ್ಟಿಕ್ ನಿಮ್ಮ ಹೊಟ್ಟೆ ಸೇರೋದು ಪಕ್ಕ. ಆನಂದ ಮುರಳಿ, TV9 ಬೆಂಗಳೂರು. ನಾವು ಕೆಲವು ದಿನಗಳ ಹಿಂದೆ ಪ್ಲಾಸ್ಟಿಕ್ ಅಕ್ಕಿ ಅನ್ನುವಂಥದ್ದು ನಮ್ಮ ಭಾರತಕ್ಕೆ ಬರ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಚೀನಾ ಮಾರುಕಟ್ಟೆಯಿಂದ ಖಂಡಿತ ಬಂದಿಲ್ಲ ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಹಾಗೆಯೇ ಪ್ಲಾಸ್ಟಿಕ್ ಮೊಟ್ಟೆ ಬಗ್ಗೆ ಕೂಡ ಚರ್ಚೆ ಆಗಿತ್ತು. ಅದು ರೂಲ್ಡ್ ಔಟ್ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದವು. ಆದರೆ ಇವಾಗ ನರೇಶ್ ಅವರು ದೂರು ಕೊಟ್ಟಿರೋವಂಥದ್ದು, ಹಾಗೆಯೇ ಅವರು ಕಂಡಿರೋವಂಥದ್ದು ನೋಡಿದ್ರೆ ನಿಜಕ್ಕೂ ಕೂಡ ಎಲ್ರಿಗೂ ಶಾಕಿಂಗ್ ನ್ಯೂಸ್ ಇದು. ನರೇಶ್ ಅವರಷ್ಟೇ ಅಲ್ಲ, ಕೋಲ್ಕತ್ತಾದಲ್ಲಿ ಒಬ್ಬ ಮಹಿಳೆಗೂ ಕೂಡ ಇದೇ ಥರ ಪ್ಲಾಸ್ಟಿಕ್ ಮೊಟ್ಟೆ ಪತ್ತೆಯಾಗಿತ್ತು. ಅವರು ಕ್ಯಾಂಡಲ್ನಲ್ಲೆಲ್ಲ
ಸುಟ್ಟು ಆ ಮೊಟ್ಟೆಯನ್ನು ತೋರಿಸಿದ್ರು. ಯಾವ ರೀತಿಯಲ್ಲಿ ಪ್ಲಾಸ್ಟಿಕ್ ಮೊಟ್ಟೆಗಳು ಮಾರುಕಟ್ಟೆಯಲ್ಲಿ ತಯಾರಾಗ್ತಾ ಇದೆ ಅನ್ನುವಂಥದ್ದು. ನರೇಶ್ ದೂರುದಾರರು ನಮ್ಮ ಜೊತೆಗೆ ಈಗ ಕುಳಿತಿದ್ದಾರೆ ಮಾತಾಡೋದಕ್ಕೋಸ್ಕರ. ಹಾಗೆಯೇ ನಮ್ಮ ಜೊತೆಗೆ ಡಾಕ್ಟರ್ ಕಿರಣ್ಮಯಿ ಲಂಬೂರಿ ಆಹಾರ ತಜ್ಞೆ ಇದ್ದಾರೆ. ಇನ್ನು ಡಾಕ್ಟರ್ ಹರ್ಷವರ್ಧನ ಅವರಿದ್ದಾರೆ ನಮ್ಮ ಜೊತೆಗೆ. ಇವರು ಆಹಾರ ಸುರಕ್ಷತೆ ವಿಭಾಗದ ಸ್ಕ್ವಾಡ್ ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ. ಎಲ್ಲರ ಜೊತೆಗೆ ನಾನು ಮಾತಾಡ್ತೀನಿ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಇಲ್ಲಿನ ಒಂದು ಮಾತನ್ನು ನಾವು ಹೇಳಲೇಬೇಕು. ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಪ್ರತಿಷ್ಠಿತವಾದಂಥ ಆ್ಯಡು, ತುಂಬ ಫೇಮಸ್ ಆದಂಥ ಆ್ಯಡ್ನ ನಾವು ನೋಡಿರ್ತೀವಿ, ಜಾಹೀರಾತನ್ನು. ಸಂಡೇ ಹೋಯಾ ಮಂಡೇ ರೋಸ್ ಕಾಯೆ ಅಂಡೆ ಅಂತ ಬರುತ್ತೆ. ಆದರೆ ಈಗ ಈ ಸ್ಟೋರಿಯನ್ನು ನೋಡಿ ನಾವು ಹೇಳಬೇಕು, ಸಂಡೇ ಹೋಯಾ ಮಂಡೇ ಕಬೀನಾ ಕಾಯಿಯೇ ಅಂಡೆ ಅಂತಂದರೆ ಯಾವಾಗಲೂ ಕೂಡ ಮೊಟ್ಟೆನ ತಿನ್ನಬಾರ್ದು ಅನ್ನೋಂಥ ಸ್ಥಿತಿ ಬಂದಿದೆ. ನರೇಶ್ ಅವರು ಎಷ್ಟರ ಮಟ್ಟಿಗೆ ಶಾಕ್ ಆಗಿದ್ದಾರೆ ಅಂತಂದರೆ, ನಿಜಕ್ಕೂ ತಿನ್ನೋದು ವಿಷ ಆಗ್ತಾ ಇದ್ರೆ ಏನು ಗತಿ ಅನ್ನುವಂಥದ್ದು. ನರೇಶ್ ಅವರೇ, ಸೊ ಮೊಟ್ಟೆ ಖರೀದಿ ಮಾಡ್ಕೊಂಬಂದ್ರಿ. ಯೂಶಲಿ ಅದೇ ಶಾಪಲ್ಲಿ ನೀವು ಮೊಟ್ಟೆ ಖರೀದಿ ಮಾಡ್ತೀರಾ ಯಾವಾಗ್ಲೂ? ಹೌದು. ಸೊ ಇಟ್ಸ್ ಅ ಬೇಸಿಕ್ ರಿಕ್ವೈರ್ಮೆಂಟ್, ಎಲ್ಲರಿಗೂ ಬೇಕಾಗಿರೋ ಪ್ರಾಡಕ್ಟು. ನಾವು ನಾರ್ಮಲಾಗಿ ಅಲ್ಲೇ ತೊಗೊಳ್ಳೋದು. ಅವತ್ತು ತೊಗೊಂಬಂದು ನಾವು ಬೇಯಿಸಿದಾಗ 40-45 ಮಿನಿಟ್ಸ್ ಬೇಯಿಸಿದ್ದೀವಿ. ಪ್ರಾಡಕ್ಟು ಓಪನ್ ಮಾಡ್ತಾ ಸಿಪ್ಪೆ ತೆಗೆಯುವಾಗ ಒಂಥರ ಸಿಂಥೆಟಿಕ್ ಮೆಟೀರಿಯಲ್ ಥರ ಬರ್ತದೆ. ಒಳಗೆ ಯೋಕು ಇನ್ನೂ ಬೆಂದಿಲ್ಲ, ಅದು ಹಿಟ್ಟು ಥರ ಇದೆ. ಸೊ ಇಮಿಡಿಯೇಟಾಗಿ ನಾವು ಕಂಡುಹಿಡಿಬೋದು, ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದರಲ್ಲಿ ಒಟ್ಟು 6 ಮೊಟ್ಟೆ ಇತ್ತು, 4 ಈ ಥರದ್ದು ಮತ್ತು ಇನ್ನೆರಡನ್ನ ಬೇಯಿಸೋಣ ಅಂತ ತೆಗೆದು ಅದನ್ನು ಟ್ರೈ ಮಾಡಿದ್ವಿ. ಅವು ನಾರ್ಮಲಾಗಿ ಚೆನ್ನಾಗಿತ್ತು. ಓಪನ್ ಮಾಡಿ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒಂದಕ್ಕೊಂದು. ಸೊ ಇಮಿಡಿಯೇಟಾಗಿ ಸ್ಟೋರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ವಿ. ಅವರ ಕಾಂಪನ್ಸೇಷನ್ನಾಗಿ ಇನ್ನೊಂದು ಇದು ಎಗ್ಸ್ ಪ್ಯಾಕ್ ಕಳಿಸಿದ್ರು. ಅದನ್ನ ಇಟ್ಕೊಂಡು ನಾನು ಏನು ಮಾಡಲಿ? ಇಲ್ಲ, ನಿಜಕ್ಕೂ ನೋಡಿ ಒಳ್ಳೆ ಸ್ಟೆಪ್ ಇಟ್ಟಿದ್ದೀರಾ ಸರ್. ಯಾಕೆಂದರೆ ಆರೋಗ್ಯ ಅನ್ನುವಂಥದ್ದು ಎಲ್ಲರಿಗೂ ಬೇಕಾಗಿರೋದು. ಸ್ವಸ್ಥವಾಗಿದ್ದರೆ ಮಾತ್ರ ಸಮಾಜ ಸ್ವಸ್ಥವಾದಂಥ ದೇಶ ನಿರ್ಮಾಣ ಆಗೋದಕ್ಕೆ ಸಾಧ್ಯ. ಸೊ ಈ ನಿಟ್ಟಿನಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ರೆ ಅಪ್ರಿಷಿಯೇಟ್ ಮಾಡಬೇಕು. ನಿಮ್ಮ ಮಟ್ಟಿಗೆ ನೀವು ಸುಮ್ಮನೆ ಆಗಲಿಲ್ಲ, ಕಾಂಪನ್ಸೇಷನ್ ತೊಗೊಂಡು ಹೋಗಲಿಲ್ಲ, ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ. ಈಗ ನೀವು ಮತ್ತು ನಿಮ್ಮ ವೈಫು ನೋಡಿದ್ರೆ ಮೊಟ್ಟೆ ಬೇಯಿಸಿದ್ರಿ, ಬೇಯಲಿಲ್ಲ, ಗೊತ್ತಾಯಿತು. ಇವಾಗ 6 ಮೊಟ್ಟೆ ತಂದಿದ್ರಿ, 2 ನಾರ್ಮಲ್ ಆಗಿತ್ತಾ, ಬಾತ್ಕೋಳಿ ಮೊಟ್ಟೆ ಅದು. ಸೊ ಇನ್ನು 4 ಬೇಯಲೇ ಇಲ್ಲ. ಏನೋ ಸ್ಮೆಲ್ ಏನಾದ್ರು ಬಂತ? ಪ್ಲಾಸ್ಟಿಕ್ ಸ್ಮೆಲ್ ಇಲ್ಲ. ಅದು ಓಪನ್ ಮಾಡಿದ್ರೆ ಒಂದಿಷ್ಟು ಸ್ಮೆಲ್ ಇಲ್ಲ. ಬಟ್ ಇವತ್ತಿಗೆ 3 ದಿವಸ ಆಗಿದೆ, ಇನ್ನೂ ಆ ಕವರಲ್ಲಿ ಹಾಗೆ ಇಟ್ಟಿದ್ದೀನಿ. ಈಗ ಸ್ಮೆಲ್ ಬರ್ತದೆ. ಓಕೆ, ತಂದಿದ್ದೀರಾ ಸರ್? ಜೊತೆಗೆ ತಂದಿದ್ದೀನಿ, ನೋಡ್ತೀರಾ? ತಗೊಳ್ಳಿ ಸರ್. ಓಕೆ, ಇದು ಇವಾಗ ತುಂಬ ಸ್ಮೆಲ್ ಬರ್ತಿದೆ. ಸೊ ಇದು ಒಳಗೆ ಯೋಕ್ ಈಗಲೂ ಹಿಟ್ಟು ಥರ ಇದೆ, ಪೇಂಟ್ ಥರ. ಮತ್ತು ಇದು ವೈಟ್ ಇದು ಬಂದು ತೆಗೆದ್ರೆ ಲೇಯರ್ ಥರ ಬರುತ್ತೆ. ಅಲ್ಲ, ನಂಗೆ ಆಶ್ಚರ್ಯ ಏನಂತಂದ್ರೆ, ಇವಾಗ ವೈಟ್ ಕಲರ್ ಒಳಗಡೆ ಸಾಫ್ಟ್ ಮೆಟೀರಿಯಲ್ ಎಲ್ಲೋ ಯೋಕ್ ಇರುತ್ತೆ, ಅದ್ರ ಮೇಲ್ಗಡೆ ಪದ್ರ ಇರುತ್ತಲ್ಲ, ಅದು ಹೆಂಗೆ ಕ್ರಿಯೇಟ್ ಮಾಡಿದ್ರು ಅಂತ? ಅದು ಹಿಂಗೆ ಹೊಡೆದ್ರೆ ಮೊಟ್ಟೆ ತರನೇ ಬಿಡಿಸಬಹುದಾಗಿತ್ತು. ಹೌದು, ಆ ಶೆಲ್ ತೆಗೆದ್ರೆ ಇದು ಪ್ಲಾಸ್ಟಿಕ್ ಕವರ್ ತೆಗೆದಂಗೆ ಬರುತ್ತೆ, ಲೇಯರ್ ಆಗಿ ಬರುತ್ತೆ. ಮತ್ತೆ ಒಳಗಿರೋ ಯೋಕ್ ಸ್ವಲ್ಪ ಫೋರ್ಸ್ ಮಾಡಬೇಕು. ಫೋರ್ಸ್ ಮಾಡಿದ್ರೆ ಹಿಟ್ಟು ಥರ ಓಪನ್ ಆಗುತ್ತೆ, ಗೊತ್ತಾಗತ್ತೆ, ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಬಟ್ ಇದನ್ನ ನಾವು ಬೇಯಿಸಿದ್ದಕ್ಕೆ ಗೊತ್ತಾಯ್ತು. ಬೇರೆ ಥರ ಯಾವ್ದಾರೆ ಡಿಶ್ ಏನಾದ್ರು ಪ್ರಿಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗಲ್ಲ. ಗಿಮ್ಲೆಟ್ ಮಾಡಿದ್ರೆ ಖಂಡಿತ ಗೊತ್ತಾಗಲ್ಲ. ಅಂದ್ರೆ ಇವಾಗ ಹಸಿ ಮೊಟ್ಟೆ ಏನಾದ್ರು ಒಡೆಯಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರ ನೀವು? ಇಲ್ಲ, ಬೇಯಿಸಕ್ ಹಾಕ್ಬಿಟ್ಟಿದ್ರಿ. ಇಲ್ಲ ಅಂದ್ರೆ ಅದನ್ನು ನೋಡ್ಬೋದಾಗಿತ್ತು ಆಕ್ಚುಲಿ, ಹೆಂಗೆ ಹಸಿದ್ ಒಡೆದಾಗ ಅದು ಯಾವ ತರ ಟೆಕ್ಸ್ಚರ್. ಅದು ಅವ್ರು ಕೊಟ್ಟಿರೋದು ಇದೆ, ಬಟ್ ಇದು ಅವೇ ಅಂತ ನಾವು ಹೇಳಕ್ ಆಗಲ್ಲ. ಯಾಕಂದ್ರೆ ಇದು ಬೇರೆ ಪ್ಯಾಕ್ ಕಾಂಪನ್ಸೇಷನ್ ತಗೊಂಡ್ಬಂದಿದ್ದು. ದಿಸ್ ಮೈಟ್ ಬಿ ರೈಟ್, ಹೇಳಕ್ಕಾಗಲ್ಲ. ಇದು ಅವರೇ ಕೊಟ್ಟಿರೋದು, ಅವ್ರ ಸ್ಟೋರಿಂದನೇ ಬಂದಿರೋದು. ಸಪ್ಲೈಯರ್ ಬಂದು ಲೈಸೆನ್ಸ್ ಇಲ್ಲ ಮಾಡಕ್ಕೆ. ಇದರಲ್ಲಿ ಎಂತ ಒಂದು ಪೌಷ್ಟಿಕ ಇದು ಡಿಸ್ಕ್ರಿಪ್ಷನ್ ಇಲ್ಲ, ಮತ್ತೆ ಬಾರ್ಕೋಡ್ ಇಲ್ಲ. ಇವರೇ ಸ್ಟೋರ್ ಒಂದು ಬಾರ್ಕೋಡ್ ಹಾಕೊಂಡಿದ್ದಾರೆ. ಅವರು ನಾಟ್ ರಿಜಿಸ್ಟರ್ಡ್ ಕಂಪನಿ ಅಂತ ಗೊತ್ತಾಯ್ತು. ಸಪ್ಲೈಯರ್ ಮನೆಗೆ ಬಂದಾಗ ನೋಡಿದ್ರು, ಹೇಳಿದ್ರು ಈ ಥರ ನಾವು ಊರು ಬಿಟ್ಟು ಊರು ಬಂದು ಇದು ಮಾಡ್ತಾ ಇದ್ದೀವಿ, ನಮಗೆ ತುಂಬಾ ಕಷ್ಟ ಇದೆ, ತುಂಬಾ ಸಾರಿ, ಫರ್ಗಿವ್ ಮಾಡಿ ಅಂತ. ಎಲ್ಲಿಂದ ತಂದ್ರು ಏನು ಅಂತ ಏನು ಹೇಳಿಲ್ಲ. ಎಲ್ಲಿಂದ ಸಪ್ಲೈ ಆಯ್ತು ಏನು ಹೇಳಿಲ್ಲ. ಅವ್ರದ್ದು ರಿಜಿಸ್ಟ್ರೇಷನ್ ಇಲ್ಲಿ OMBR ಲೇಔಟ್, ಬಾನಸವಾಡಿ, ಬೆಂಗಳೂರು 43 ಅಂತ ಹಾಕಿದ್ದಾರೆ. ಸೊ ಇದನ್ನ ನಾನು ಫುಡ್ ಡಿಪಾರ್ಟ್ಮೆಂಟ್ ಅವರಿಗೆ ಇನ್ಫಾರ್ಮ್ ಮಾಡಿದ್ದೀನಿ. ಬಹುಶಃ ಇವತ್ತು ಇಲ್ಲ ನಾಳೆ ಅಲ್ಲಿಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡಬೇಕು. ಓಕೆ ಸರ್, ನೋಡಿ ನೀವು ಯಾವಾಗ್ಲೂ ಅಲ್ಲಿಂದಾನೇ ಮೊಟ್ಟೆ ತರೋದು, ಬಾತ್ಕೋಳಿ ಮೊಟ್ಟೆ ತರ್ತೀರಾ, ತಿಂತೀರಾ. ಈಗೇನಾದ್ರು ಡೌಟ್ ಬಂತಾ ನಿಮಗೆ, ನಾನು ಇಷ್ಟು ದಿವಸದಿಂದ ಪ್ಲಾಸ್ಟಿಕ್ ಮೊಟ್ಟೆನೇ ತಿಂದಿರ್ಬೋದಾ ಬೇರೆ ರೂಪದಲ್ಲಿ ಅಂತ? ಆಮ್ಲೆಟ್ ಮಾಡಿದ್ರೆ ಗೊತ್ತಾಗಲ್ಲ, ಒಂಥರ ಮಾನಸಿಕವಾಗಿ ಅದು ಶಾಕ್ ಆಗುತ್ತೆ. ಹೌದು, ಖಂಡಿತವಾಗ್ಲು. ಸೊ ನಿಮ್ಮ ಮನೆಯಲ್ಲಿರೋರು ಏನು ಹೇಳಿದ್ರು ಅಂತ? ವೈಫು ಭಯ ಆಗತ್ತೆ, ಶಿ ಇಸ್ ಅ ಫೀಡಿಂಗ್ ಮದರ್. ಸೊ ಹಾಗಾಗಿ ತುಂಬ
ಭಯ ಆಗುತ್ತೆ. ಓಕೆ ಸರ್, ಇನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀರಾ ನೀವು. ಖಂಡಿತ ನಮ್ಮೆಲ್ಲರ ಸಪೋರ್ಟ್ ಇರುತ್ತೆ ನಿಮಗೆ ಖಂಡಿತ. ಡಾಕ್ಟರ್ ಹರ್ಷವರ್ಧನ್ ಅವರೇ, ಸರ್ ನೀವು ಹೇಳಿ, ಇವಾಗ ಫುಡ್ ಸೇಫ್ಟಿ ಬಗ್ಗೆ ತುಂಬ ಕಾನೂನುಗಳಿದ್ದಾವೆ. ಆದರೆ ನೋಡಿ, ಇಂಥ ಆಹಾರ ನಮಗೆ ಸಿಗ್ತಾ ಇದೆ, ಇಂಥ ವಿಷದ ಆಹಾರವನ್ನು ತಿಂತಾ ಇದ್ದೀವಿ. ಅದು ಕೂಡ ಮೊಟ್ಟೆ, ಹಾಲು ವಿಷ ಆಗಿದೆ, ತುಪ್ಪ ವಿಷ ಆಗಿದೆ, ತರಕಾರಿಗಳು ಕೆಮಿಕಲ್ಸ್ ಆಗ್ತಾ ಇದ್ದಾವೆ, ಪ್ರತಿಯೊಂದು ಹಣ್ಣು ಹಂಪಲುಗಳಿಗೂ ಇಂಜೆಕ್ಷನ್ಗಳಾಗ್ತಾರೆ. ಈ ಮೊಟ್ಟೆ ಅನ್ನೋದು ಒಂದು ಶೆಲ್ಲು, ಅದರೊಳಗಡೆ ವೈಟ್ ಕಲರ್ ಒಂದು ಲೇಯರ್ ಇರುತ್ತೆ, ಆಮೇಲೆ ಎಲ್ಲೋ ಯೋಕ್ ಇರುತ್ತೆ. ಸೊ ಇದನ್ನು ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಅನ್ನೋದೇ ಆಶ್ಚರ್ಯ ಸರ್ ನಿಜಕ್ಕೂ. ನಮಸ್ಕಾರ ಎಲ್ಲರಿಗೂ. ನರೇಶ್ ಅವ್ರಿಗೆ ತುಂಬ ಧನ್ಯವಾದ, ಈ ಒಂದು ಇನ್ಸಿಡೆಂಟ್ ಹೈಲೈಟ್ ಮಾಡಿದ್ದಾರೆ. ಆ್ಯಕ್ಚುಲಾಗಿ ನಾವು ಈ ನಡುವೆ ನಾನು ಚಾರ್ಜ್ ತೊಗೊಂಡು ಸುಮಾರು ಒಂದು 2-3 ಮಂತ್ಸ್ ಆಗಿದೆ. ಅಲ್ಲಿಂದ ನನಗೆ ಸುಮಾರು ಈ ಥರ ಕಂಪ್ಲೇಂಟ್ಸ್ ಬರ್ತಾನೆ ಇದೆ. ನಮ್ಮ ಆಫೀಸ್ಗೆ ದೂರುಗಳು ಬರ್ತದೆ, ಅಥವಾ ಟಿ ವಿ ಮುಖಾಂತರ, ಅಥವಾ ಮಾಧ್ಯಮದವ್ರ ಮುಖಾಂತರ, ಅಥವಾ ಯಾರಾದರೂ ಹೇಳ್ತಾನೆ ಇರ್ತಾರೆ, ಮಾತಾಡ್ಕೋತಾ ಇರ್ತಾರೆ, ಈ ಥರ ಪ್ಲಾಸ್ಟಿಕ್ ಅಕ್ಕಿ ಸಿಗ್ತಾ ಇದೆ, ಪ್ಲಾಸ್ಟಿಕ್ ಸಕ್ಕರೆ ಸಿಕ್ಕಿದೆ ಅಂತ ಬಂದಿದೆ. ಈಗ ಮೊನ್ನೆ ಲಾಸ್ಟ್ ವೀಕ್ ನನಗೆ ಪ್ಲಾಸ್ಟಿಕ್ದು ಎಲೆ ಕೋಸು ಮಾರ್ತಾ ಇದ್ದಾರೆ ಯಾವುದೋ ಮಾರ್ಕೆಟಲ್ಲಿ. ಹಾಗೆ ಇವತ್ತು ನೋಡಿದ್ರೆ ನಾನು ಇಲ್ಲಿ ಖುದ್ದು ನೋಡ್ತಾ ಇದ್ದೀನಿ, ಪ್ಲಾಸ್ಟಿಕ್ದು ಇದು ಬಾತುಕೋಳಿ ಮೊಟ್ಟೆ, ಇದನ್ನು ಪ್ಲಾಸ್ಟಿಕ್ ಅಂತ ಅಬ್ಸರ್ವ್ ಮಾಡಿ ಅಂತ ನಮಗೆ ರಿಪೋರ್ಟ್ ತೊಗೊಂಬಂದು ಈಗ ಹೇಳಿದ್ದಾರೆ. ಈಗ ಇದು ಆ್ಯಕ್ಚುಲಾಗಿ ಒಂದು ಶಾಕಿಂಗ್ ನ್ಯೂಸ್ ಅನಿಸುತ್ತೆ ನನಗೆ. ಬಟ್ ನಾವು ಸುಮಾರು ಒಂದು 20 ಡೇಸಿಂದ ಮಾನ್ಯ ನಮ್ಮ ಸುಬೋಧ್ ಯಾದವ್ ಅವರು, ಕಮಿಷನರ್ ಫುಡ್ ಸೇಫ್ಟಿ, ಅವರ ಅಧ್ಯಕ್ಷತೆಯಲ್ಲಿ ಕಂಟಿನ್ಯೂಸ್ ಈ ಥರದ್ದು ಪ್ಲಾಸ್ಟಿಕ್ ಥಿಂಗ್ಸ್ದು ಏನಾದರೂ ನಮ್ಮ ಬೆಂಗಳೂರಿಗೆಲ್ಲ, ನಮ್ಮ ರಾಜ್ಯಕ್ಕೆ ಎಲ್ಲಾದರೂ ಬರ್ತಾ ಇದೆಯಾ ಏನು ಅಂತ ನಾವು ಒಂದು ಸರ್ವೆ ಥರನೂ ಈಗ ಮಾಡಿಸಿದ್ವಿ. ನಮ್ಮ ಜಿಲ್ಲಾ ಎಲ್ಲ ಅಂಕಿತ ಅಧಿಕಾರಿಗಳು, ಡೆಸಿಗ್ನೇಟೆಡ್ ಆಫೀಸರ್ಸ್ ಫುಡ್ ಇದ್ದಾರೆ, ಪ್ಲಸ್ ಫುಡ್ ಸೇಫ್ಟಿ ಆಫೀಸರ್ಸ್ ಇದ್ದಾರೆ. ಅವರು ನಮಗೆ ಈಗ ನಾವು ಎವ್ರಿ ವೀಕು ಇದ್ರ ಬಗ್ಗೆ ರಿವ್ಯೂ ಮೀಟಿಂಗ್ ಮಾಡ್ತಾನೆ ಇದ್ದೀವಿ. ಶನಿವಾರದತ್ತು ಸರ್ ಅಧ್ಯಕ್ಷತೆಯಲ್ಲಿ ಎವ್ರಿ ವೀಕು ನಮಗೆ ಈ ಥರ ಯಾವುದೋ ಒಂದು ಸುಮಾರು ಕಲೆಕ್ಷನ್ ಎಲ್ಲ ಮಾಡಿದ್ದೀವಿ ನಾವು. ಎಲ್ಲ ಮಾಲ್ಸು ಮತ್ತು ಎಲ್ಲೆಲ್ಲಿ ವೈಟ್ ಫೀಲ್ಡಿಂದೆಲ್ಲ ನಮಗೆ ಸುಮಾರು ಕಂಪ್ಲೇಂಟ್ಸ್ ಬರ್ತಾ ಇತ್ತು. ಮಾದೇವಪುರ ವೈಟ್ ಫೀಲ್ಡಿಂದೆಲ್ಲ ಪ್ಲಾಸ್ಟಿಕ್ ಮೊಟ್ಟೆ ಎಲ್ಲ ಮಾರ್ತಾ ಇದ್ದಾರೆ ಅಂತ. ನಾವು ಅಲ್ಲಿಗೆಲ್ಲ ಹೋಗಿ ಈವನ್ ಎಲ್ಲ ಸ್ಯಾಂಪಲ್ಸ್ ಎಲ್ಲ ಸರ್ವೆ ಮಾಡಿಕೊಂಡು ಎಲ್ಲ ತೊಗೊಂಬಂದು ಮಾಡಿದ್ವಿ. ಆದರೂ ನಮ್ಗೆ ಯಾವುದು ಸಿಕ್ಕಿರಲಿಲ್ಲ. ನಮಗೆ ಆಶ್ಚರ್ಯ ಆಗ್ತಾ ಇದೆ. ಹೋದಾಗ ಹುಡ್ಕೊಂಡು ಹೋದಾಗ ಸಿಕ್ಕಿಲ್ಲ, ನಿಮಗೆ ಹುಡ್ಕೊಂಡ್ ಬಂದಿದೆ ಮೊಟ್ಟೆ. ಸೊ ಮೊಟ್ಟೆನೇ ಹುಡ್ಕೊಂಡ್ ಬಂದಿದೆ ಸರ್ ನಿಮ್ಮ ಹತ್ರ. ಸೊ ನೀವೇ ನೋಡ್ತಾ ಇದ್ದೀರಾ ಹೆಂಗೆ? ಆಕ್ಚುಲಾಗಿ ನಾವು ಇದನ್ನ ತುಂಬಾ ಸೀರಿಯಸ್ ಆಗಿ ಈಗ ಪರಿಗಣನೆಗೆ ತಗೊಳ್ತೀವಿ. ಯಾಕೆಂದ್ರೆ ಇದು ಒಂದು ಎಲ್ಲೋ ಸ್ಮಾಲ್ ಎಕ್ಸಾಂಪಲ್ ಇವರು ಕೊಟ್ಟಿರ್ಬೋದು, ಈ ಥರದ್ದು ತುಂಬ ಇರಬಹುದು. ನಾನು ನಮ್ಮ ಸೈಂಟಿಫಿಕ್ ಆಫೀಸರ್ಸ್ ಎಲ್ಲ ಇದ್ದಾರೆ ಇದಕ್ಕೆ ಸಂಬಂಧ, ಒಳ್ಳೊಳ್ಳೆ ಸೈಂಟಿಫಿಕ್ ಆಫೀಸರ್ಸ್ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಬ್ಯಾಂಗ್ಳೂರಲ್ಲಿ, ಪ್ರೈವೇಟಲ್ಲಿ ಎಲ್ಲ ಇದ್ದಾರೆ. ಅವ್ರನ್ನೆಲ್ಲ ಕನ್ಸಲ್ಟ್ ಮಾಡ್ತೀನಿ ವೆದರ್ ಇಟ್ ಈಸ್ ಜುನೈನ್ ಆರ್ ನಾಟ್. ಯಾಕೆಂದರೆ ನಾವು ಸಡನ್ ಆಗಿ ಏನು ಒಂದು ಆ್ಯಕ್ಷನ್ ತೊಗೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ಇದನ್ನು ಇವರು ನರೇಶ್ ಸರ್ ತಂದಿರೋ ಒಂದು ಸ್ಯಾಂಪಲನ್ನು ನಾನು ಆ್ಯಕ್ಚುಲಾಗಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಇದನ್ನು ಎಲ್ಲಿಗೆ ಕರೆಕ್ಟಾಗಿ ಲ್ಯಾಬ್ಗೆ ಮಾಡಿಸ್ಕೊಂಡು ನಂತರ ಡೆಫಿನೆಟ್ ಕ್ರಮ ತಗೋತೀವಿ. ಹೌದು ಸರ್, ಇದು ನೋಡಿ ಸೀರಿಯಸ್ ಆಗಿ ತಗೊಳ್ಬೇಕಾಗಿರುವಂಥದ್ದು. ಕೊನೆಗೆ ಏನಂದರೆ ದೂರುದಾರರಿಗೆ ಅಲ್ದು ಸುಸ್ತಾಗ್ಬಿಡಬಾರ್ದು ಲ್ಯಾಬ್ಗಳಿಗೆ. ಆಮೇಲೆ ಕಂಪ್ಲೇಂಟ್ ಕೊಟ್ಟು ಬೇಗ ಪರಿಷ್ಕಾರ ಸಿಕ್ಕಿದಾಗ ಮಾತ್ರ ಇಂಥವ್ರು ಮುಂದೆ ಬರ್ತಾರೆ. ಇಲ್ಲಾಂದರೆ ಇದಕ್ಕೊಂದು ಸೊಲ್ಯೂಷನೇ ಸಿಕ್ಕಲಿಲ್ಲ ಅಂದಮೇಲೆ ಬಹುಶಃ ಏನಂತಂದರೆ ಅದನ್ನೇ ಎಕ್ಸೆಪ್ಟ್ ಮಾಡ್ಕೊಂಡು ಇದ್ಬಿಡ್ತಾರೆ. ಅವ್ರ ಮನೆ ಮಟ್ಟಿಗೆ ನೋಡ್ಕೊಂಬಿಡೋಣ, ನಾವು ಸೇಫ್ ಆಗಿದ್ದರೆ ಸಾಕು ಅನ್ನೋದ್ರ ಮಟ್ಟಿಗೆ ಅಷ್ಟು ಆಗಬಾರ್ದು ಅನ್ನೋಂಥದ್ದು. ಇನ್ನು ಮತ್ತಷ್ಟು ಚರ್ಚೆ ಮಾಡ್ತೀನಿ ನಾನು. ಡಾಕ್ಟರ್ ಕಿಣ್ಮಯಿ ಲಂಬೂರಿ ಆಹಾರ ತಜ್ಞೆ ಇದ್ದಾರೆ ನಮ್ಮ ಜೊತೆಗೆ, ಅವ್ರ ಜೊತೆಗೂ ಮಾತಾಡ್ತೀನಿ ಒಂದು ಚಿಕ್ಕ ಬ್ರೇಕ್ನ ನಂತರ. ಇನ್ನು ಪ್ಲಾಸ್ಟಿಕ್ ಮೊಟ್ಟೆ ಸಿಗ್ತಾ ಇರೋದ್ರ ಬಗ್ಗೆ ತುಂಬಾ ಶಾಕ್ ಆಗಿದೆ ಎಲ್ಲರಿಗೂ. ಆಹಾರ ತಜ್ಞೆ ಡಾಕ್ಟರ್ ಕಿಣ್ಮಯಿ ಲಂಬೂರಿ ಅವರು ಕೂಡ ಹೇಳ್ತಾ ಇದ್ರು, ಏನು 5 ರೂಪಾಯಿ ಮೊಟ್ಟೆಗೋಸ್ಕರ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದು. ಡಾಕ್ಟರ್ ಕಿಣ್ಮಯಿ ಲಂಬೂರಿ ಅವರೇ ನೋಡಿ, ಪ್ಲಾಸ್ಟಿಕ್ ಮೊಟ್ಟೆ ತಯಾರು ಮಾಡೋದಕ್ಕೆ ಇವಾಗ ಎಷ್ಟು ದುಡ್ಡಾಗುತ್ತೋ ಖರ್ಚಾಗುತ್ತೋ ಗೊತ್ತಿಲ್ಲ. ಈ ನಕಲಿ ಮೊಟ್ಟೆಗಳು ಮಾಡೋವಂಥವ್ರ ಉದ್ದೇಶ ಏನಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂಥರ ಆರೋಗ್ಯದ ವ್ಯವಸ್ಥೆನೇ ಹದಗೆಡಿಸುವಂಥ ಅಭಿಪ್ರಾಯನೋ ಗೊತ್ತಿಲ್ಲ. ಈ ನಕಲಿ ಮೊಟ್ಟೆ ಅಂತ ಬಂದಾಗ ಮೇಡಮ್ ಏನೇನು ಹಾಕ್ತಾರೆ, ಏನೆಲ್ಲ ಕೆಮಿಕಲ್ಸ್ ಇರ್ತಾವೆ ಅದರಲ್ಲಿ ಅಂತ? ಸೊ ಎಲ್ಲರಿಗೆ ನಮಸ್ಕಾರ. ಸೊ ಕೆಮಿಕಲ್ ಮೊಟ್ಟೆ ಅಂದರೆ ಅದು ನಿಜವಾಗಿ ತೊಂದರೆ ಕೊಡೋ ವಿಷಯ. ಓಕೆ, ಅದು ಆ್ಯಕ್ಚುಲಾಗಿ ಅದರಲ್ಲಿ ತುಂಬ ನ್ಯೂಟ್ರಿಷಿಯಸ್ ಬೆನಿಫಿಟ್ಸ್ ಇರುತ್ತೆ, ಅದರಲ್ಲಿ ತುಂಬ ಪೋಷಕಾಹಾರಗಳಿರುತ್ತೆ ಅಂತ ಒಂದು ಒಪಿನಿಯನ್ ಇತ್ತು. ರಿಚ್ ಪ್ರೋಟೀನ್, ಎಲ್ಲರೂ ಯಾರು ಕೇಳಿದ್ರು ಕೂಡ ಪ್ರೋಟೀನ್ ಇದೆ, ದಿನಾ ಮೊಟ್ಟೆ ತಿನ್ನಿ ಅಂತ ಹೇಳ್ತಾರೆ. ಇವಾಗ ಹೇಳಕ್ನು ಸ್ವಲ್ಪ ಯೋಚನೆ ಮಾಡಬೇಕು. ಓಕೆ, ಇದರಲ್ಲಿ ಬೇಸಿಕಲ್ ಆಗಿ 4 ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಮೇಡಮ್. ಅದು ಸೋಡಿಯಂ ಬೆಂಜೋನಿಕ್ ಆಸಿಡ್, ಸೋಡಿಯಂ ಕ್ಲೋರೈಡ್, ಯೆಲ್ಲೋ ಕಲರ್ ಫುಡ್ ಕಲರ್ ಅಂಡ್ ಬೋರೋನಿಕ್ ಆಸಿಡ್ ಅಂತ ಆ್ಯಡ್ ಮಾಡ್ತಾರೆ. ಸೊ ಇದು ಬಂದು 2 ಕೆಮಿಕಲ್ಸ್ ಬಂದು ಮೆಂಬ್ರೇನ್ ವೈಟ್, ಎಗ್ ವೈಟ್ಗೆ ಒಂದು ಜೆಲ್ ತರ ಬರುತ್ತೆ. ಮೇಡಮ್ ಇವಾಗ ನಮ್ಮ ಹತ್ರ ಇದೆ, ಹೆಂಗ್ ಪ್ರಿಪರೇಷನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ. ಆ ವಿಡಿಯೋ ನೋಡ್ತಾ ನಾವು ಮಾತಾಡೋಣ, ಹೆಂಗೆ ನಕಲಿ ಮೊಟ್ಟೆ ತಯಾರಾಗತ್ತೆ ಅಂತ. ನೋಡಿ ಮೇಡಮ್, ಇವಾಗ ಎಕ್ಸ್ಪ್ಲೈನ್ ಮಾಡ್ಬೋದು ನೀವು ಅಂತ.
ಸೊ ಇದರಲ್ಲಿ ಸೋಡಿಯಂ ಆಲ್ಜಿನೇಟ್ ಅಂತ ಯೂಸ್ ಮಾಡ್ತಾರೆ ಮೇಡಮ್, ಅದ್ರ ಜೊತೆ ಬೆಂಜೋನಿಕ್ ಆಸಿಡ್ ಎರಡು ಮಿಕ್ಸ್ ಮಾಡಿರೋವಾಗ ಅದು ವೈಟ್ ಕಲರ್ ಮೆಂಬ್ರೇನ್ ತರ ಆಗುತ್ತೆ. ಮಾಡ್ತಾ ಇದ್ದಾರೆ ಎಗ್ ಯೋಕ್ ಮಾಡಿರೋವಾಗ ಅವ್ರು ಎಲ್ಲೋ ಫುಡ್ ಕಲರ್ ಯೂಸ್ ಮಾಡ್ತಾರೆ. ಅದು ಜಿಪ್ಸಮ್ ಪೌಡರ್ ಅಂತಾನು ಸಿಗುತ್ತೆ ಮಾರ್ಕೆಟ್ ನಲ್ಲಿ. ಇಟ್ ಗಿವ್ಸ್ ಕನ್ಸಿಸ್ಟೆನ್ಸಿ ಅಂದ್ರೆ ಒಂಥರ ಒಟ್ಟಿಗೆ ಇರೋ ತನಕ ಕಂಬೈನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದು ಯೂಸ್ ಮಾಡಿರೋವಾಗ ಸೊ ಆಮೇಲೆ ಅವರು ಈ ಎರಡು ಕೆಮಿಕಲ್ಸ್ ಮಾಡಿ ಒಟ್ಟಿಗೆ ಸ್ವಲ್ಪ ಟೈಮ್ ಬಿಟ್ಟಿದ ಮೇಲೆ ಅದು ವೈಟ್ ಕಲರ್ಗೆ ಚೇಂಜ್ ಆಗುತ್ತೆ. ಸೊ ಅದು ಏನು ಎಗ್ ವೈಟ್ ತರ ಕಾಣಿಸುತ್ತೆ ನಮಗೆ ನೋಡಕ್ಕೆ. ಓಕೆ ಸರಿ. ಇನ್ನು ನೀರಲ್ಲಿ ಏನಂತಂದ್ರೆ ಅದನ್ನ ಕರೆಕ್ಟ್ ಆಗಿ ಏನಂದ್ರೆ ಅದು ಎರಡು ಹೊಂದ್ಕೊಬೇಕು, ಎಲ್ಲೋ ಯೋಕು ಮತ್ತೆ ವೈಟ್. ಕಂಫರ್ಟಬಲ್ ಟೆಂಪರೇಚರ್ ಹಾಕಿದ್ರೆ ಆ ತರ ಒಟ್ಟಿಗೆ ಆಗ್ಬಿಡುತ್ತೆ. ಮೊಟ್ಟೆ ಲೋಳೆ ಇರುತ್ತಲ್ವಾ, ಅದು ರೆಡಿ ಆಯ್ತು ಇವಾಗ ಅನ್ನೋದು. ಸೊ ಅದಕ್ಕೆ ಮೇಲೆ ಹಾಕಿರೋದು ಬಂತು ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಯೂಸ್ ಮಾಡ್ತಾರೆ. ಈ ಮೊಟ್ಟೆ ಪ್ರಿಪರೇಷನ್ ನಲ್ಲಿ ಮಾಡೋ ಕೆಮಿಕಲ್ಸ್ ಎಲ್ಲದು ಫುಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಇಂದ ಸರ್ಟಿಫಿಕೇಟ್ ಸಿಕ್ತು. ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡಿದ್ರೆ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ. ಬಟ್ ಈ ಪ್ಲಾಸ್ಟಿಕ್ ಮೊಟ್ಟೆ ಯೂಸ್ ಮಾಡಿರೋದ್ರಲ್ಲಿ ಬೇಸಿಕ್ ಜಾಸ್ತಿ ಬಂದಿರೋದೇ ಕೆಮಿಕಲ್ಸ್. ಓಕೆ ಮೇಡಮ್, ಇವಾಗ ಒಂದು ನೋಡಿ, ಇವಾಗ ಆ ಯೋಕ್ ಹೆಂಗ್ ತಯಾರಾಯ್ತು, ಆ ವೈಟ್ ಲೋಳೆ ಹೆಂಗ್ ತಯಾರಾಯ್ತು ಅಂತ ನೋಡಿದ್ವಿ ನಾವು. ಈ ಶೆಲ್ ಹೆಂಗ್ ತಯಾರಾಗುತ್ತೆ ಅಂತ? ಶೆಲ್ ಸೋಡಿಯಂ ಕ್ಲೋರೈಡ್ ಮೇಡಮ್, ಅದು ಒಂದು ಕರೆಕ್ಟ್ ಟೆಂಪರೇಚರ್ ಕೊಟ್ಟಿದ್ಮೇಲೆ ಇಟ್ ಕಮ್ಸ್ ಲೈಕ್ ಬೈಂಡಿಂಗ್ ಒಟ್ಟಿಗೆ ಇರೋ ತರ ಶೆಲ್ ತರ ಅರೇಂಜ್ ಆಗುತ್ತೆ. ಸೊ ಅದು ಬಂದು ನೀವು ಕೆಲವರು ಫುಡ್ಸ್ ನಲ್ಲಿ ಇರುತ್ತೆ, ಬಟ್ ಇದು ಬಂದು ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಹೆಲ್ತ್ ಬೆನಿಫಿಟ್ಸ್ ನೋಡಿದ್ರೆ ತುಂಬಾ ಜೀರೋ ಅಂತ ಹೇಳ್ಬೋದು. ಓಕೆ ನೋಡಿ, ಹೆಲ್ತ್ ಬೆನಿಫಿಟ್ಸ್ ಇರೋದಿಲ್ಲ ಮೇಡಮ್. ಇದು ಇಂಥದ್ದು ಬೇಕಾ ಅನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್. ಯಾವ ಹೆಲ್ತ್ ಬೆನಿಫಿಟ್ಸು ಬೇಡ, ತಿಂದೇ ಹೋದ್ರೂ ಪರವಾಗಿಲ್ಲ, ಇಂಥದ್ದು ತಿಂದು ಆರೋಗ್ಯ ತಂದ್ಕೊಳ್ಳೋದು ಬೇಡ ಅಂತ ಅನ್ಸುತ್ತೆ. ಏನು ರಿಚ್ ಪ್ರೋಟೀನು, ಆಹಾರದಲ್ಲಿರುವಂಥ ಪೌಷ್ಟಿಕಾಂಶಗಳು ಮಕ್ಕಳಿಗೆ ಒಂದಲ್ಲ ಎರಡಲ್ಲ. ಈ ಜಿಮ್ಮು ಇವ್ರನ್ನಂತೂ ಕೇಳಲೇಬಾರ್ದು ಕತೆನ. ದಿನಕ್ಕೆ 10-15 ಮೊಟ್ಟೆ ತಿನ್ನೋರಿದ್ದಾರೆ. ಸೊ ಇಂಥವರೆಲ್ಲ ಇದನ್ನು ನೋಡ್ತಾ ಇದ್ರೆ ಖಂಡಿತ ಏನಂತಂದ್ರೆ ಹೆದರಿಕೆ ಆಗುತ್ತೆ. ಯಾವುದು ತಿಂದಿಲ್ಲ ಅಂದ್ರೂ ಆರೋಗ್ಯ ಅಂತೂ ನೆಟ್ಟಗಾಗೋದು ಬೇಡ, ನಮಗೆ ಇಂಥ ಪದಾರ್ಥಗಳೇ ಬೇಡಪ್ಪ ನಾವು ಅನ್ನುವಂಥ ವಿಚಾರ. ಮೇಡಮ್ ನೋಡಿ, ಇವಾಗ ನೀವು ಹೇಳ್ತಾ ಇದ್ರಿ ಇವಾಗ ಫುಡ್ ಸೇಫ್ಟಿಯಿಂದ ಇವೆಲ್ಲದಕ್ಕೂ ಕೂಡ ಏನಂದ್ರೆ ಇಷ್ಟು ಪ್ರಮಾಣದಲ್ಲಿ ಬಳಸ್ಬೋದು ಅನ್ನುವಂಥದ್ದು ಇದೆ ಅಂತ. ಸೊ ಯಾವ್ಯಾವ್ದ್ರಲ್ಲಿ ಬಳಸ್ಬೋದು ಇದನ್ನೆಲ್ಲ ಅಂತ? ಸೋಡಿಯಮ್ಮು ಮತ್ತೆ ಬೇರೆ ಬೇರೆ ಕೆಮಿಕಲ್ ಜಾಸ್ತಿ ಎಲ್ಲ ಪ್ರಿಸರ್ವೇಟಿವ್. ನ್ಯಾಚುರಲ್ ಫುಡ್ಸ್ ನಲ್ಲಿ ನಾವು ಏನು ಪ್ರಿಸರ್ವೇಟಿವ್ ಆಡ್ ಮಾಡಕ್ ಆಗಲ್ಲ ಮೇಡಮ್. ಸೊ ವೆನ್ ನೀವು ನೋಡಿದ್ರೆ ಜಾಸ್ತಿ ಫುಡ್ಸ್ ನಲ್ಲಿ ಪ್ರಿಸರ್ವೇಟಿವ್, ಎಲ್ಲ ಫುಡ್ಸ್ ನಲ್ಲಿ ಇವಾಗ ರೆಡಿ ಟು ಈಟ್, ರೆಡಿ ಟು ಕುಕ್, ಎಲ್ಲ ಫುಡ್ಸ್ ನಲ್ಲಿ ಪ್ರಿಸರ್ವೇಟಿವ್ಗೋಸ್ಕರ ಈ ಎಲ್ಲ ಕೆಮಿಕಲ್ಸ್ ಆ್ಯಡ್ ಮಾಡ್ತಾರೆ ಇರ್ತಾರೆ. ಓಕೆ ಓಕೆ ಡಾಕ್ಟರ್ ಹರ್ಷವರ್ಧನ್ ಸರ್, ನಾವು ಹೇಳಿ ನೋಡಿ, ಇವಾಗ ಈ ಒಂದು 5 ರೂಪಾಯಿ ಮೊಟ್ಟೆ ನಾವು ಕೊಡೋದು ಮ್ಯಾಕ್ಸಿಮಮ್ 5 ರೂಪಾಯಿ. ಇನ್ನು ನಾಟಿ ಮೊಟ್ಟೆ ಸಿಕ್ಕಿದ್ರೆ ಅದೊಂದು ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ಇಷ್ಟು ಮೊಟ್ಟೆಗೆ ಇದೆಲ್ಲ ಕೆಮಿಕಲ್ಸ್ ಹಾಕಿ ಇಷ್ಟೊಂದೆಲ್ಲ ಲ್ಯಾಬಲ್ಲಿ ಪ್ರಿಪೇರ್ ಮಾಡಿ ಸಹಜವಾಗಿ ಕೋಳಿ ಇಡೋವಂಥ ಮೊಟ್ಟೆ ಅಥವಾ ಬಾತ್ ಕೋಳಿ ಇಡೋವಂಥ ಮೊಟ್ಟೆನ ಈ ಲ್ಯಾಬಲ್ಲಿ ತಯಾರಿಸ್ತಾರಲ್ಲ, ಸೊ ಏನು ಬೆನಿಫಿಟ್ ಸಿಗುತ್ತೆ ಅಂತ? ನಾವು ಅದೇ ಎಷ್ಟೊತ್ತರೆಗೂ ಚರ್ಚೆ ಮಾಡ್ತಾ ಇದ್ವಿ. ಜಸ್ಟ್ ಒಂದು 5-10 ರುಪೀಸ್ ಇದಕ್ಕೋಸ್ಕರ ಇಷ್ಟೊಂದು ಪ್ರೊಸೀಜರ್ ಎಲ್ಲ ಉಪಯೋಗಿಸಿ ಮಾಡೋ ಅವಶ್ಯಕತೆ ಏನಿದೆ ಅಂತ. ಬಟ್ ನಮ್ಮ ನರೇಶ್ ಅವರು ಹೇಳ್ದಾಗೆ ಅವ್ರದ್ದು ಬಾತುಕೋಳಿ ಮೊಟ್ಟೆ ಸ್ವಲ್ಪ ಕಾಸ್ಟ್ಲಿ ಇದೆ. ಐ ಥಿಂಕ್ 70 ರುಪೀಸ್ ಹತ್ರ ಇದೆ 6 ಅಥವಾ ಇದಕ್ಕೆ. ಅದರಿಂದ ನಮಗೆ ಇದು ಶಾಕಿಂಗ್ ನ್ಯೂಸ್ ಆಗ್ತದೆ. ಇದು ಏನಾಗ್ತದೆ ಅಂದರೆ, ಈಗ ಆ್ಯಕ್ಚುಲ್ ಆಗಿ ಇಷ್ಟೊಂದು ಕಷ್ಟಪಟ್ಟು ಇವ್ರು ಮಾಡೋ ಅವಶ್ಯಕತೆ ಏನಿರ್ತದೆ ಅಂತ ನಾವು ಮೊದಲು ಯೋಚನೆ ಮಾಡಬೇಕಾಗತ್ತೆ. ಅದರಲ್ಲಿ ಈ ಥರ ಒಂದು ನಮ್ಮ ಎಲ್ಲ ಪರಿಣಾಮಗಳು ಆ್ಯಕ್ಚುಲಾಗಿ ನಮ್ಮಲ್ಲಿ ಏನಂದರೆ, ಈಗ ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಮೊಟ್ಟೆಲಿ ನಮಗೆ ಆ್ಯಕ್ಚುಲಾಗಿ ಆಮ್ಲೆಟ್ ತಿಂದರೆ ಅಷ್ಟೊಂದು ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಇಲ್ಲ. ನಾವು ಬೇಯಿಸ್ಕೊಂಡು ತಿಂದರೆ ಮಾತ್ರ ಅದನ್ನು ಬರಬೇಕು. ಅಪ್ಪಿತಪ್ಪಿ ಇವರು ಈ ಥರ ಒಂದು ಬಾಯ್ಲ್ ಮಾಡಿದಾಗ ಮಾತ್ರ ಇದು ಗೊತ್ತಾಗಿದೆ. ಆದ್ದರಿಂದ ಇದ್ರ ಬಗ್ಗೆ ಎಂಟೈರ್ ನಾವು ಒಂದು ಸೈಂಟಿಸ್ಟ್ ಮತ್ತು ಇದನ್ನೆಲ್ಲ ಒಂದು ಚರ್ಚೆ ಮಾಡೋ ಅವಶ್ಯಕತೆ ಇದೆ ಅನಿಸುತ್ತೆ. ಓಕೆ ನರೇಶ್ ಅವರೇ, ನೀವು ಹೇಳಿ, ನೀವು ಹೇಳ್ತಾ ಇದ್ರಿ ಅದರದ್ದು ಬೆಲೆ ಸ್ವಲ್ಪ ಜಾಸ್ತಿ ಇದೆ ಅಂತ. 6 ಮೊಟ್ಟೆಗೆ ಎಷ್ಟು ಕೊಡ್ತೀರಾ? 75 ರುಪೀಸ್. ಓಕೆ, ಅಂದರೆ ಒಂದೊಂದು ಮೊಟ್ಟೆ ಬೆಲೆ 11ರಿಂದ 12 ರೂಪಾಯಿ ಆಯಿತು ಅನ್ನುವಂಥದ್ದು. ಇವಾಗ ದಿನಕ್ಕೆ ಎಷ್ಟು ಮೊಟ್ಟೆ, ಇವಾಗ ನೀವು ಕೂಡ ಜಿಮ್ ಏನಾದ್ರು ಮಾಡ್ತೀರಾ, ಎಕ್ಸರ್ಸೈಸ್ ಮಾಡ್ತೀರಾ? ನಾರ್ಮಲ್ ಆಗಿ ವರ್ಕೌಟ್ ಮಾಡ್ತೀವಿ. ಓಕೆ, ಬಟ್ ಅಟ್ ದ ಸೇಮ್ ಟೈಮ್ ಎಗ್ ಮ್ಯಾಂಡೇಟ್ರಿ ನಮ್ಮ ಮನೇಲಿ ಇರಲೇಬೇಕು. ಸೊ ರೆಗ್ಯುಲರ್ ಆಗಿ ವೀಕ್ಲಿ ಟ್ವೈಸ್ ತಗೋತೀವಿ. ಓಕೆ, ಸೊ ನನ್ನ ಕನ್ಸರ್ನ್ ಏನಂದ್ರೆ, ಇದನ್ನ ಬ್ರ್ಯಾಂಡೆಡ್, ನಾನ್ ಬ್ರ್ಯಾಂಡೆಡ್, ಲೈಸೆನ್ಸ್ಡ್, ನಾನ್ ಲೈಸೆನ್ಸ್ಡ್ ಎಲ್ಲವೂ ಸಿಗತ್ತೆ ಸ್ಟೋರಲ್ಲಿ. ಆ ಸ್ಟೋರ್ ಕೀಪರ್ಸು ಅದನ್ನ ಅವಾಯ್ಡ್ ಮಾಡಬೇಕು, ನಾನ್ ಲೈಸೆನ್ಸ್ಡ್. ಆಮೇಲೆ ಲೈಸೆನ್ಸ್ಡ್ ಅವರು ಅವರ ಪ್ರೊಸೀಜರ್ಸು ಅದೇನಿದೆಯೋ ಅವರು ಮತ್ತೆ ರಿವಿಸಿಟ್ ಮಾಡಬೇಕು ಅನ್ನೋ ಒಂದು ನನ್ನ ರಿಕ್ವೆಸ್ಟ್. ಗೌರ್ಮೆಂಟ್ಗೆ ನನ್ನ ರಿಕ್ವೆಸ್ಟ್ ಏನಂದರೆ, ಈವನ್ ರಿಜಿಸ್ಟರ್ಡ್ ಸುಗುಣ ಇರಲಿ, ಯಾರಾದರೂ ಇರಲಿ,
ಮತ್ತೆ ಅವ್ರು ಏನು ಪ್ರಾಸೆಸ್ ಫಾಲೋ ಮಾಡ್ತಿದ್ದಾರೆ ರಿವಿಸಿಟ್ ಮಾಡಬೇಕು. ಮತ್ತೆ ನಾನ್ ರಿಜಿಸ್ಟರ್ಡ್ ನಾನ್ ಲೈಸೆನ್ಸ್ಡ್ ಕಂಪನೀಸ್ನ ಖಂಡಿತವಾಗ್ಲೂ ಕ್ಲೋಸ್ ಮಾಡಬೇಕು. ಕರೆಕ್ಟ್. ನೋಡಿ, ಇವಾಗ ಕೋಲ್ಕತ್ತಾದಲ್ಲಿ ಒಬ್ಬರು ಅನಿತಾ ಅನ್ನುವಂಥ ಲೇಡಿಗೇನು ಈ ಥರ ಫೇಕ್ ಮೊಟ್ಟೆ ಸಿಕ್ಕಿತ್ತು, ಅವರು ಪ್ಲಾಸ್ಟಿಕ್ ಅಂತೇಳಿ ಕ್ಯಾಂಡಲ್ ಸುಟ್ಟು ದೊಡ್ಡ ನ್ಯೂಸ್ ಆಗಿತ್ತು ಅದು. ಇವಾಗ ನಿಮಗೆ ಸಿಕ್ಕಿರೋವಂಥದ್ದು, ನಮ್ಮ ಬೆಂಗಳೂರಿನಲ್ಲಿ ಸಿಕ್ಕಿರೋವಂಥದ್ದು ಮೊಟ್ಟೆ. ಸೊ ಇದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ತುಂಬ ದಿವಸಗಳಿಂದ ಈ ಥರ ನಡೀತಿದೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ. ಓಕೆ, ಸಣ್ಣ ಶಾಪಾ ಅಥವಾ ದೊಡ್ಡದ? ತುಂಬ ಜನ ತಗೊಳ್ತಾರಾ ಹೆಂಗೆ ಅಂತ? ಯಾವ ಥರ? ತುಂಬ ಜನ ತಗೊತಾರೆ ಖಂಡಿತವಾಗ್ಲೂ. ಇದೇನೆಂದರೆ ಆಗ್ತಾ ಇರ್ಬೋದು, ಕೆಲವರು ಜನ ಗೊತ್ತಿರ್ಬೋದು, ಕೆಲವರು ಜನ ನೋಡಿ ಇದ್ದಿರ್ತಾರೆ. ಆದರೆ ಇದನ್ನ ಮೀಡಿಯಾಗೆ ತೊಗೊಂಬಂದು ಇದನ್ನ ನೆಕ್ಸ್ಟ್ ಸ್ಟೆಪ್ ತೊಗೊಂಡು ಇವತ್ತು ನಾನು ಲಾಸ್ಟ್ 3 ಡೇಸಿಂದ ನಾನು ಇದಕ್ಕೆ ಎಷ್ಟು ಓಡಾಡಿದೆ ಅಂತ ನನಗೆ ಗೊತ್ತು ಆಯ್ತಾ. ಇವತ್ತಿಗೂ ನಾನು ಟೆಸ್ಟ್ ಮಾಡ್ಬೇಕಂದ್ರೆ 2 ಲ್ಯಾಬ್ ಅವ್ರು ಆಗಲ್ಲ ಅಂತ ಹೇಳಿದ್ರು. ಇನ್ನು ಗೌರ್ಮೆಂಟಿಂದ ನಮ್ಗೆ ಏನು ಹೆಲ್ಪ್ ಬರಬೇಕು, ದಿಸ್ ಇಸ್ ದ 3rd ಡೇ. ಇದೇ ಯುರೋಪಲ್ಲಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ. ಕರೆಕ್ಟ್. ನೋಡಿ, ಹರ್ಷವರ್ಧನ್ ಅವ್ರು ಹೇಳಿದ್ದಾರೆ ಸಾಲ್ವ್ ಮಾಡ್ತೀವಿ ಅಂತ ಅಂದ್ಬಿಟ್ಟು, ನಿಮಗೆಲ್ಲ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾತಾಡ್ತೀನಿ ಎಲ್ಲರ ಜೊತೆಗೂ. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ಮಾರ್ಕೆಟ್ನಲ್ಲಿ ನಕಲಿ ಮೊಟ್ಟೆ ಸಾಕಷ್ಟು ನೋಡ್ತಾ ಇದ್ವಿ. ಹೇಗೆ ತಯಾರಾಗುತ್ತೆ ನಕಲಿ ಮೊಟ್ಟೆ, ಈ ವಿಡಿಯೋನ ಕೂಡ ನಾವು ನೋಡಿದ್ವಿ. ಇನ್ನು ಈ ನಕಲಿ ಮೊಟ್ಟೆ ಅಸಲಿ ಮೊಟ್ಟೆ ಹೆಂಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ನರೇಶ್ ಅವ್ರು ಹೇಳ್ತಾ ಇದ್ರು. ಮನೆಯಲ್ಲಿ 45 ನಿಮಿಷಗಳ ಕಾಲ ಬೇಯಿಸಿದ್ರು ಕೂಡ ಅದು ಬೇಯಲಿಲ್ಲ ಅಂತ. ನೋಡಿ, ನಾವು ನಕಲಿ ಮೊಟ್ಟೆ ಅಸಲಿ ಮೊಟ್ಟೆಗಳನ್ನ ಹೆಂಗೆ ಕಂಡುಹಿಡಿಯೋದದ ಖಂಡಿತ ನಮಗೆ ನೋಡಿದ್ರೆ ಒಂದು ಚೂರು ಕೂಡ ಗೊತ್ತಾಗಲ್ಲ. ಆದರೆ ಸೂಕ್ಷ್ಮವಾಗಿ ನೀವೇನಾದರೂ ಗಮನಿಸಿದ್ರೆ ಈ ನಕಲಿ ಮೊಟ್ಟೆಗಳು ಸ್ವಲ್ಪ ಆಕಾರದಲ್ಲಿ ದೊಡ್ಡದಾಗಿರುತ್ತೆ. ಹಾಗೆಯೇ ಸ್ವಲ್ಪ ಏನಂದರೆ ಈ ಓವೆಲ್ ಶೇಪ್, ಎಕ್ಸಾಕ್ಟಾಗಿ ಮೊಟ್ಟೆ ಏನು ಓವೆಲ್ ಶೇಪ್ ಇರುತ್ತೆ ಅದಿರೋದಿಲ್ಲ, ಸ್ವಲ್ಪ ಅಂಕುಡೊಂಕಾಗಿರುತ್ತೆ ಈ ನಕಲಿ ಮೊಟ್ಟೆಗಳು ಅನ್ನುವಂಥದ್ದು ಮುಖ್ಯವಾದಂಥದ್ದು. ಹೇಗೆ ಕಂಡುಹಿಡಿಬೋದು ಅಂದರೆ ದೊಡ್ಡದಾಗಿರುತ್ತೆ, ಹಾಗೆಯೇ ಆಕಾರ ಸ್ವಲ್ಪ ಮಟ್ಟಿಗೆ ಎಡವಟ್ಟಾಗಿರುತ್ತೆ. ಇನ್ನು ಟೆಕ್ಸ್ಚರ್ ಅಂತ ನೋಡಿದಾಗ, ಮೇಲ್ಗಡೆ ಶೆಲ್ ಅಂತ ನೋಡಿದಾಗ, ಮೊಟ್ಟೆ ನಿಜವಾದ ಮೊಟ್ಟೆ ನೋಡಿದಾಗ, ಅಸಲಿಯಾದಂಥ ಮೊಟ್ಟೆ ನೋಡಿದಾಗ ಅದು ನೈಸ್ ಆಗಿರುತ್ತೆ, ಇನ್ನೊಂದು ಸ್ವಲ್ಪ ರಫ್ ಆಗಿರುತ್ತೆ ಸರ್ಫೇಸ್ ಅನ್ನುವಂಥದ್ದು. ಸೊ ಈ ಮುಖಾಂತರ ಕೂಡ ನಾವು ಕಂಡುಹಿಡಿಬೋದು ನಿಜವಾದ ಮೊಟ್ಟೆ ನೈಸ್ ಆಗಿರುತ್ತೆ, ಅದು ಸ್ವಲ್ಪ ರಫ್ ಸರ್ಫೇಸ್ನ ಹೊಂದಿರುತ್ತೆ ಅನ್ನುವಂಥದ್ದು. ಆಕಾರ ಕೂಡ ನೋಡಿದಾಗ ಸ್ವಲ್ಪ ಎಲ್ಲೋ ಒಂದು ಚೂರಿಗೆ ಕೆಟ್ಟಿರುತ್ತೆ, ಯಾಕೆಂದರೆ ಕೋಳಿ ಮೊಟ್ಟೆ ಇಡೋವಂಥದ್ದು ಅದು ಅಸಲಿಯಾಗಿರುತ್ತೆ. ಇವು ಕ್ರಿಯೇಟ್ ಮಾಡೋವಂಥ ಸಂದರ್ಭದಲ್ಲಿ ಸ್ವಲ್ಪ ಏನಾದರೂ ತಯಾರಾಗುವಾಗ ಎಡವಟ್ಟುಗಳಾದಾಗ ಅದು ಶೇಪ್ನ ಕಳ್ಕೊಳ್ಳುತ್ತೆ. ಇನ್ನು ನೋಡಿ, ನೀವು ನೋಡ್ತಾ ಇದ್ದೀರಾ, ಇದು ನಕಲಿ ಮೊಟ್ಟೆ. ಯಾಕೆಂದರೆ ನೋಡಿ, ಮೊಟ್ಟೆ ಹೊಡೆದು ಕೂಡಲೇ ಅದು ಡಿಸ್ಟರ್ಬ್ ಆಗುತ್ತೆ, ಯೆಲ್ಲೋ ಕಲರ್ ಅನ್ನೋಂಥದ್ದು ಹರಡುತ್ತೆ. ಹೀಗೆ ಅಂದರೆ ಅಸಲಿ ಮೊಟ್ಟೆ ನೋಡಿದಾಗ ಈ ಥರ ಸ್ಪ್ರೆಡ್ ಆಗುತ್ತೆ, ಆದರೆ ನಕಲಿ ಮೊಟ್ಟೆ ಅದೇ ಥರ ಸ್ಟಿಕ್ ಆಗಿರುತ್ತೆ. ಯಾಕೆಂದರೆ ಕ್ರಿಯೇಟ್ ಮಾಡಿರ್ತಾರೆ, ಆ ಪ್ಲಾಸ್ಟಿಕ್ ಹರಡೋದಿಲ್ಲ. ನೋಡ್ತಾ ಇದ್ದೀರಾ 3 ಪ್ಲೇಟ್ಗಳಲ್ಲಿ ಯಾವ ಥರ ಹರಡಲಾಗಿದೆ ಅಂತ. ಈ ಕಡೆ ಗಾಜಿನ ಹರಡಿರೋವಂಥ ಮೊಟ್ಟೆ ನೋಡಿದಾಗ ಅದು ಸ್ಟಿಕ್ ಆಗಿದೆ, ಎಲ್ಲೂ ಕೂಡ ಹರಡಿಲ್ಲ. ಇದು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ನೀಟಾಗಿ, ಎಲ್ಲೂ ಕೂಡ ಹರಡಿಲ್ಲ. ಯಾಕೆಂದರೆ ಇದು ಪ್ಲಾಸ್ಟಿಕ್ಕಿಂದ ತಯಾರಾಗಿರುವಂಥ ಮೊಟ್ಟೆ, ಅದು ಸ್ಟಿಕ್ ಆಗಿದೆ. ಇನ್ನು ಬೇರೆದು ಅಸಲಿ ಮೊಟ್ಟೆ ನಾವು ಹೊಡೆದು ಕೂಡಲೇ ಈ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ ಅನ್ನುವಂಥದ್ದು. ಹೀಗೂ ಕೂಡ ನೀವು ಕಂಡುಹಿಡ್ಕೊಳ್ಬೋದು ಮನೆಗಳಲ್ಲಿ ಮೊಟ್ಟೆ ತಂದಾಗ ಅಂತ. ಇನ್ನು ಬೇಯಿಸಿದ್ರೆ ಖಂಡಿತ ಏನಂದರೆ ನರೇಶ್ ಅವ್ರಿಗಾದಂಥ ಅನುಭವಗಳಾಗುತ್ತೆ. ತುಂಬ ಹೊತ್ತು ಹಿಡಿಯುತ್ತೆ ಮೊಟ್ಟೆ ಬೇಯಿಸೋಕ್ಕೆ, ಅದು ಸ್ಮೆಲ್ಗಿಲ್ ಗೊತ್ತಾಗಲ್ಲ ನಮಗೆ, ಆದರೆ ಮೊಟ್ಟೆ ಬೇಯೋದು ಲೇಟ್ ಆಗುತ್ತೆ. ಇವರ ಅದೃಷ್ಟಕ್ಕೆ ತಕ್ಕ ಹಾಗೆ ಅದು ಒಂದು ರೀತಿಯಲ್ಲಿ ಪೌಡರ್ನ ಹಾಗೆ ಕಾಣಿಸ್ಕೊಂಡಿದೆ, ಹಾಗಾಗಿ ಡೌಟ್ ಬಂದಿದೆ ನರೇಶ್ ಅವ್ರಿಗೆ. ಇನ್ನು ಈ ವ್ಯತ್ಯಾಸವನ್ನು ನೀವು ನೋಡಿದ್ರಿ. ಇನ್ನು ಅಸಲಿ ಮೊಟ್ಟೆ ನಕಲಿ ಮೊಟ್ಟೆ ಅಂತ ನೋಡಿದಾಗ ಈ ಯೆಲ್ಲೋ ಕಲರ್ ಕಟ್ ಮಾಡಿದಂಥ ಸಂದರ್ಭದಲ್ಲಿ ಮೊಟ್ಟೆನ ಬೇಯಿಸಿ ಅದು ನೋಡಿ ಒಂದು ರೀತಿಯಲ್ಲಿ ಲೋಳೆಯಾಗಿ ಕಾಣೋದಿಲ್ಲ ಅದು. ಮತ್ತು ಪ್ರೆಸ್ ಮಾಡಿದಂಥ ಸಂದರ್ಭದಲ್ಲಿ ಪ್ಲಾಸ್ಟಿಕ್ನ ಹಾಗೆ ಅದು ಪ್ರೆಸ್ ಆಗುತ್ತೆ ಅನ್ನುವಂಥದ್ದು. ಈಸಿಯಾಗಿ ಏನಂದರೆ ಕಲರ್ನಲ್ಲೂ ಕೂಡ ನಿಮ್ಗೆ ಗೊತ್ತಾಗ್ಬೋದು. ನೋಡಿ, ಪ್ರೆಸ್ ಮಾಡಿದಾಗ ಪ್ಲಾಸ್ಟಿಕ್ನ ರೀತಿ ಅನುಭವ ಆಗುತ್ತೆ. ಅದೇ ಅಸಲಿ ಮೊಟ್ಟೆಯನ್ನು ಪ್ರೆಸ್ ಮಾಡಿದಾಗ ಒಂದು ರೀತಿ ಅದು ಅಂಟೋದಿಲ್ಲ ಹೀಗೆ, ಆದರೆ ಈ ನಕಲಿ ಮೊಟ್ಟೆಯನ್ನು ಪ್ರೆಸ್ ಮಾಡಿದಾಗ ಒಂದು ರೀತಿ ಸ್ಪಾಂಜ್ನ ಅನುಭವ ಆಗುತ್ತೆ ಅನ್ನುವಂಥದ್ದು. ಬಣ್ಣದಲ್ಲೂ ಕೂಡ ವ್ಯತ್ಯಾಸಗಳಾಗುತ್ತೆ. ಇದು ಯೆಲ್ಲೋ ಕಲರ್ ಇದ್ದರೆ ನಿಜವಾದ ಮೊಟ್ಟೆ, ಅದು ಸ್ವಲ್ಪ ಡಾರ್ಕ್ ಆಗಿರುತ್ತೆ. ನೋಡಿ, ತೇಲುವಂಥ ಮೊಟ್ಟೆಗಳು ನಕಲಿ ಅನ್ನುವಂಥದ್ದು. ಹಾಗೆಯೇ ಬೆಂದ ಮೇಲೂ ಕೂಡ ಈ ಮೊಟ್ಟೆಗಳು ತೇಲುತ್ತೆ, ಒಳಗಡೆ ಹೋಗೋದಿಲ್ಲ. ಅದನ್ನು ನೋಡಿ ಖಂಡಿತ ಏನಂದರೆ ಇದು ಅಸಲಿನ ನಕಲಿನ ಅಂತ ಕಂಡುಹಿಡಿಬೋದು. ಬೇಯಿಸುವಂಥ ಸಂದರ್ಭದಲ್ಲಿ ಮೊಟ್ಟೆಗಳು ಮೇಲ್ಗಡೆ ತೇಲ್ತಾ ಇದ್ದರೆ ಅದು ಪ್ಲಾಸ್ಟಿಕ್ಕು, ಹೀಗಾಗಿ ತೇಲ್ತಾ ಇದೆ ಅಂತ. ಅದೇ ಮುಳುಗಿದ್ರೆ ಅದು ನಿಜವಾದ ಮೊಟ್ಟೆ ಅನ್ಕೋಬೋದು. ನೋಡಿ, ಅಲ್ಲಿ ಕರೆಕ್ಟಾಗಿ ನಾವು ತೋರಿಸ್ತಾ ಇದ್ದೀವಿ ಸರಿಯಾಗಿ. ಈ ಮೊಟ್ಟೆಗಳನ್ನ 2ರಲ್ಲೂ ಕೂಡ ಮೊಟ್ಟೆಗಳನ್ನ ಹಾಕಿದ್ದಾರೆ. ಅದು ಯಾವ ರೀತಿ ಮಿಕ್ಸ್ ಆಗಿದೆ ಒಂದು ಗ್ಲಾಸ್ನಲ್ಲಿರುವಂಥದ್ದು, ಇದು ಮಿಕ್ಸ್ ಆಗಿಲ್ಲ. ಏಕೆಂದರೆ ಇದು ಕ್ರಿಯೇಟ್ ಮಾಡಿರೋವಂಥದ್ದು ಲ್ಯಾಬಲ್ಲಿ ತಯಾರಾಗಿರೋವಂಥ ಮೊಟ್ಟೆ ಯಾವತ್ತೂ ಕೂಡ 2 ಕೂಡ ಹೊಂದೋದಿಲ್ಲ. ವೈಟು ಮತ್ತು ಹಳದಿ ಬಣ್ಣದ್ದು ಮಿಕ್ಸ್ ಆಗೋದಿಲ್ಲ. ಮಿಕ್ಸ್ ಆಗದೆ ಅದು ವೈಟ್ ಗ್ಲಾಸ್ನಲ್ಲಿ ಅದು ತೇಲ್ತಾ ಇದೆ.
ಮತ್ತು ಬಣ್ಣದ ವ್ಯತ್ಯಾಸವನ್ನು ಕೂಡ ನೋಡ್ಬೋದು. ನಿಜವಾದ ಮೊಟ್ಟೆ ಎಲ್ಲೋ ಬಣ್ಣದ್ದಾಗಿರುತ್ತೆ, ಅಸಲಿ ಮೊಟ್ಟೆ ಎಲ್ಲೋ ಕಲರ್ ಆಗಿದ್ದರೆ ನಕಲಿ ಆದದ್ದು ಸ್ವಲ್ಪ ಆರೆಂಜ್ ಮತ್ತು ಡಾರ್ಕ್ ಆದಂಥ ಎಲ್ಲೋ ಬಣ್ಣವನ್ನು ಹೊಂದಿರುತ್ತೆ. ಇನ್ನು ಆಮ್ಲೆಟ್ ಮಾಡಿದಾಗಲೂ ಕೂಡ ನೀವು ಗಮನಿಸ್ಬೋದು, ಒಂದು ರೀತಿಯಲ್ಲಿ ಸ್ವಲ್ಪ ಆದರೂ ಆ ಎಲ್ಲೋ ಬಣ್ಣ ಅನ್ನುವಂಥ ಸ್ಪ್ರೆಡ್ ಆಗುತ್ತೆ, ಆದರೆ ಇದು ಸ್ಪ್ರೆಡ್ ಆಗಿಲ್ಲ ಅನ್ನುವಂಥದ್ದು. ಇನ್ನು ಕೆಲವರು ರೆಫ್ರಿಜಿರೇಟರ್ನಲ್ಲಿ ಮೊಟ್ಟೆಗಳನ್ನ ಇಟ್ಟು ಮಾಡಿದಾಗ ಖಂಡಿತ ಏನಂದರೆ ಇನ್ನು ಕಂಡುಹಿಡಿಯೋದಕ್ಕೆ ಆಗೋದೇ ಇಲ್ಲ. ಆಮ್ಲೆಟ್ ಮಾಡಿದಾಗಲೂ ಕೂಡ ಗೊತ್ತಾಗೋದಿಲ್ಲ. ಬೇಯಿಸಿದಾಗ ಸ್ವಲ್ಪ ಮಟ್ಟಿಗೆ ಕಂಡುಹಿಡ್ಕೋಬೋದು, ಆದರೆ ಈ ಆಮ್ಲೆಟ್ ಮಾಡಿದಾಗ ಬೆರ್ತ್ ಹೋಗಿ ಖಂಡಿತ ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಪ್ಲಾಸ್ಟಿಕ್ ಮಿಕ್ಸ್ ಆಗಿದ್ದರೆ ಆಮ್ಲೆಟ್ ಮಾಡೋದು ಕಷ್ಟ ಆಗ್ಬೋದು ಅನ್ನುವಂಥದ್ದು. ತಿನ್ನೋವಾಗೂ ಕೂಡ ಅದು ಒಂದು ಚೂರು ರುಚಿ ಇರೋದಿಲ್ಲ, ಜೊತೆಗೆ ಏನಂದರೆ ಪ್ಲಾಸ್ಟಿಕ್ನ ತಿಂದಂಥ ಅನುಭವ ಖಂಡಿತ ಆಗುತ್ತೆ. ನೋಡಿ ನರೇಶ್ ಅವರೇ, ನಾವು ಹೇಳಿದ್ವಿ ಏನೇನು ಡಿಫ್ರೆನ್ಸಸ್ಸು ಅಂತ. ನಿಮಗಾದಂಥ ಅನುಭವಗಳು ಅದ್ರ ಬಗ್ಗೆ ಹೇಳ್ಬೋದು ಸರ್. ಹೆಂಗೆ ಕಂಡುಹಿಡ್ಕೋಬೋದು ನಕಲಿ ಮೊಟ್ಟೆ ಅಂತ ಹೆಂಗೆ ಗೊತ್ತಾಯಿತು ಅನ್ನೋದ್ರ ಬಗ್ಗೆ ಇನ್ನೊಂದು ಸಲ ಹೇಳ್ಬೋದು ನೀವು ವೀಕ್ಷಕರಿಗೆ ಅಂತ. ನಾನು ನೋಡಿರೋ ವಿಡಿಯೋಸಲ್ಲಿ ನಾರ್ಮಲ್ ಆಗಿ ಎಗ್ಗೆ ಪೋರ್ಸ್ ಇರುತ್ತೆ. ಪೋರ್ಸ್ ಅಂದರೆ ಚಿಕ್ಕ ಚಿಕ್ಕ ಗುಳ್ಳೆ ಥರ ಇರುತ್ತೆ. ಅದು ಏನಕ್ಕಂದರೆ ಮೊಟ್ಟೆ ಬಂದ್ಬಿಟ್ಟು ಬ್ರೀದ್ ಮಾಡುತ್ತೆ, ನ್ಯಾಚುರಲ್ ಮೊಟ್ಟೆ. ಆದರೆ ಈ ಆರ್ಟಿಫಿಷಿಯಲ್ ಮೊಟ್ಟೆಯಲ್ಲಿ ಇರಲ್ಲ. ಸರ್ಫೇಸ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಯೋಕಲ್ಲಿ ನೀವು ಕುಕ್ ಮಾಡಿದಾಗ ಒಂದು ಯೆಲ್ಲೋಯಿಶ್ ಲೇಯರ್ ಬರುತ್ತೆ, ಆರೆಂಜಿಶ್ ಲೇಯರ್ ಬರುತ್ತೆ. ಇದರಲ್ಲಿ ಆ ಥರ ಬರಲ್ಲ. ಇದರಲ್ಲಿ ಕಂಪ್ಲೀಟ್ ಯೆಲ್ಲೋ ಬರುತ್ತೆ, ಇಲ್ಲ ಕಂಪ್ಲೀಟ್ ಆರೆಂಜ್ ಬರುತ್ತೆ. ಅದು ಆ ಕೆಮಿಕಲ್ ಕಾರಣಕ್ಕೆ ಆ ಥರ ಬರುತ್ತೆ ಅಂತ ಅನ್ಸುತ್ತೆ. ಸೈಜ್ ಏನಾದ್ರು ದೊಡ್ಡದಾಗಿತ್ತ ಏನಾದ್ರು ಆ ಮೊಟ್ಟೆಗಳು? ಬಾತ್ ಮೊಟ್ಟೆ ನಾರ್ಮಲ್ ಆಗಿ ದೊಡ್ಡದೇ ಬರುತ್ತೆ. ಸೊ ಹಾಗಾಗಿ ಮತ್ತೆ ಇದರಲ್ಲಿ ಡಬಲ್ ಯೋಕು ಬರುತ್ತೆ, 2 ಯೋಕ್ ಇರೋ ಮೊಟ್ಟೆ. ಚಿಕನ್ ಕೋಳಿ ಮೊಟ್ಟೆಯಲ್ಲಿ ಡಬಲ್ ಯೋಕ್ ಎಗ್ ಅಂತ ಬರುತ್ತೆ, ಅದು 100 ಚಿಲ್ಲರೆ ಒಂದು ಪ್ಯಾಕೆಟ್. ಅದನ್ನೂ ತಗೊಂತಾರೆ ಜನ. ಅದರಲ್ಲಿ ಎಷ್ಟಿದೆಯೋ ದೇವ್ರಿಗೆ ಗೊತ್ತು. ಮತ್ತೆ ಇನ್ನೊಂದು ಪಾಯಿಂಟ್ ಏನಂದ್ರೆ ಎಗ್ಗೆ ಶೆಲ್ಫ್ ಲೈಫ್ ಅಂತ ಬರುತ್ತೆ. ಆ ಎಗ್ ಇಷ್ಟು ದಿವಸಕ್ಕೆ ನಾವು ಸ್ಟೋರಲ್ಲಿ ಇಡ್ಬೋದು, ನಾವು ಯೂಸ್ ಮಾಡ್ಬೋದು ಅನ್ನೋ ಒಂದು ಶೆಲ್ಫ್ ಲೈಫ್ ಬರುತ್ತೆ. ಅದು ಎಷ್ಟು ಜನ ನೋಡ್ತಾರೋ ಅದನ್ನು ತುಂಬ ಗಮನವಾಗಿ ನೋಡಬೇಕು. ಯಾಕಂದರೆ ನಿನ್ನೆ ನಾವು ಇದು ತೊಗೊಂಡು ಹೋದ್ಮೇಲೆ ಅವ್ರು ಈ ಪ್ರಾಡಕ್ಟ್ ಎಲ್ಲ ಸ್ಟೋರಿಂದ ತೆಗೆದುಬಿಟ್ರು. ಆಮೇಲೆ ಆ ಡಿಸ್ಟ್ರಿಬ್ಯೂಟರ್ದು ಡೆಲಿವರಿ ಡೇಟು ಮತ್ತು ಅವ್ರು ಎಷ್ಟು ದಿವಸ ಇಟ್ಟಿದ್ದು ನೋಡಿದ್ರೆ ಆಲ್ಮೋಸ್ಟ್ 1 ಮಂತ್. ಎಲ್ಲಿಂದ ಬಂದಿತ್ತು? ಬೇರೆ ರಾಜ್ಯದಿಂದ ಏನಾದ್ರು ಬಂದಿತ್ತು? ಇಲ್ಲ, ಬೆಂಗಳೂರಲ್ಲೇ OMBR ಅಲ್ಲಿ ಮಾಡ್ತಾರೆ ಇದು. ಯಾಕೆಂದರೆ ಕೋಲ್ಕತ್ತಾದ ಮಹಿಳೆ ಕಂಪ್ಲೇಂಟ್ ಮಾಡಿದ್ದು ಆ ಡೀಲರ್ನ ವಿಚಾರಿಸಿದಾಗ ಆಂಧ್ರ ಪ್ರದೇಶದಿಂದ ಬಂದಿತ್ತು ಅನ್ನುವಂಥದ್ದು. ಸೊ ಇದು ಇಲ್ಲಿ ಬೆಂಗಳೂರ್ದೇನೆ. ನಾನು ಅವ್ರ ಸಪ್ಲೈಯರ್ ಸೆಟಪ್ ನಾನು ನೋಡಿಲ್ಲ. ಸೊ ಇವರು ಫುಡ್ ಡಿಪಾರ್ಟ್ಮೆಂಟ್ ಅವರು ಲೋಕಲ್ ಪೊಲೀಸ್ ಹೆಲ್ಪ್ ತಗೊಂಡು ನೋಡ್ತೀನಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಮಾಡ್ತಾರೋ ಅಂತ ಗೊತ್ತಿಲ್ಲ. ಓಕೆ. ಇನ್ನು ನೋಡಿ, ಇವಾಗ ಕೆಟ್ಟೋಗಿರೋ ಮೊಟ್ಟೆ ಆದರೆ ತುಂಬ ದಿವಸ ಆಗಿದ್ರೆ ಸ್ಮೆಲ್ ಅಂತೂ ಖಂಡಿತ ಬರುತ್ತೆ. ಇದು 2 ದಿವಸ ಇಟ್ಟಿದ್ದೀರಾ, ಸ್ಮೆಲ್ ಬಂದಿಲ್ಲ. ಪ್ಲಾಸ್ಟಿಕ್ ಮೊಟ್ಟೆ 2 ದಿವಸ ಆದಮೇಲೆ ಪ್ಲಾಸ್ಟಿಕ್ ಸ್ಮೆಲ್ ಬರ್ತಾ ಇದೆ ಅನ್ನೋಂಥ. ಸೊ ಇದರಿಂದ ಅದರಲ್ಲಿ ಕೆಲವೊಂದು ಅಂಶಗಳು ಇರ್ಬೋದೇನೋ, ಅದರಿಂದ ಡೆಡ್ ಸೆಲ್ಸ್ ಇಂದ ಸ್ಮೆಲ್ ಬರಬಹುದೇನೋ. ಓಕೆ. ನೋಡಿ, ನೀವು ಇವಾಗ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಅದರಲ್ಲಿರೋವಂಥ ಒಳ್ಳೆ ಅಂಶಗಳ ಬಗ್ಗೆ ಹೇಳ್ತೀವಿ. ಅಂದರೆ ಅದರಲ್ಲಿರೋವಂಥದ್ದು ಆರೋಗ್ಯಕರ ಅಂಶಗಳ ಬಗ್ಗೆ ಮಾತ್ರ ಹೇಳ್ತೀವಿ ಅಂದರು. ಇದರಲ್ಲಿ ಏನೇನು ಬೆರೆತಿದೆ ಅನ್ನೋದ್ರ ಬಗ್ಗೆ ಹೇಳಲ್ಲ ಅಂತ ನಿಮಗೆ. ಓಕೆ, ಏನು ರಿಯಾಕ್ಷನ್ ಸಿಕ್ತು ಅಂತ? ನನಗಿದು ಒಂಥರದ ಆಶ್ಚರ್ಯ. ಈ ಥರನೂ ಮಾಡಿಬಿಟ್ಟು ಜನ ತಗೊಂಡು ಉಪಯೋಗಿಸಿ ಗೊತ್ತಿಲ್ಲದಿರೋ ಪಾಪ ಎಷ್ಟು ಜನ ತಗೊಂಡು ಬಳಸಿರ್ಬೋದು. ಅವರಿಗೆ ಎಂಥ ಹೆಲ್ತ್ ಇದು ಡಿಸಡ್ವಾಂಟೇಜಸ್ ಆಗುತ್ತೆ ನಮಗೆ ಗೊತ್ತಿಲ್ಲ. ಹಾಸ್ಪಿಟ್ಲಲ್ಲಿ ಎಂಥ ಡಿಸೀಸಸ್ ಬರ್ಬೋದು, ಅವರು ಹಾಸ್ಪಿಟ್ಲಿಗೆ ಎಷ್ಟು ಖರ್ಚು ಮಾಡಬೇಕು ಅನ್ನೋದು ಯಾರು ಯೋಚನೆ ಮಾಡಲ್ಲ. ಅವರು ಸಪ್ಲೈಯರ್ಸ್ ಇದನ್ನ ಸ್ಟೋರಲ್ಲಿ ಇಟ್ಟಿರೋರು ಅವರೇ ಒಂದು ದಿವಸ ತೊಗೊಂಡು ಅವ್ರ ಮಕ್ಕಳೇ ತಿಂದರೆ ಏನಾಗುತ್ತೆ? ಮನುಷ್ಯನೇ ಈ ಥರ ಐಟಮ್ ತಿಂದರೆ ಭಾಳ ಹಾನಿಕರ ಆಗುತ್ತೆ. ಓಕೆ. ಡಾಕ್ಟರ್ ಹರ್ಷವರ್ಧನ್ ಅವರೇ, ಸರ್ ಇವಾಗ ನೋಡಿ, ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀರಾ ಅಂತ ನೀವೇ ಹೇಳಿದ್ದೀರಾ. ಸೊ ಇವಾಗ ಇದ್ರ ಬಗ್ಗೆ ಪ್ರೊಸೀಜರ್ಸ್ ಅನ್ನೋದು ಹೇಗೆ ನಡೆಯುತ್ತೆ ಅಂತ ಹೇಳ್ತೀರಾ ಸರ್? ಮೇಡಮ್, ಈಗಾಗಲೇ ನಾವು ಮೋಸ್ಟ್ಲಿ ಐ ಥಿಂಕ್ ನಮ್ಮ ಡೆಸಿಗ್ನೇಟೆಡ್ ಆಫೀಸರ್ ಆ ಏರಿಯಾ ಶೋಭಾ ಮಾಲ್ ಏನೋ ಆ ಏರಿಯಾದವ್ರಿಗೆಲ್ಲ ಇನ್ಫಾರ್ಮ್ ಆಗಿದೆ ಇದ್ರ ಬಗ್ಗೆ. ಇದು ಆ್ಯಕ್ಚುಲಾಗಿ ಅವರು ಎಲ್ಲ ಹೋಗಿ ಈಗ ಸರ್ವೆ ಸ್ಯಾಂಪಲ್ ಅಂತ ಎಲ್ಲ ಕಡೆನೂ ಮಾಡಲಿಕ್ಕೆ ಹೇಳಿದ್ದೀವಿ ನಾವೀಗ. ಲಾಸ್ಟ್ ವೀಕು ಇದ್ರ ಬಗ್ಗೆನೇ ಮೀಟಿಂಗ್ ಮಾಡಿದ್ವಿ, ಬಟ್ ಮೊಟ್ಟೆ ಬಗ್ಗೆ ಮಾಡಿರಲಿಲ್ಲ. ನಾವು ಎವ್ರಿ ವೀಕು ಒಂದೊಂದು ತಗೋತಾ ಇದ್ದೀವಿ. ಒಂದು ಈಗ ಹಣ್ಣಿಂದು ಆರ್ಟಿಫಿಷಿಯಲ್ ರೈಪನಿಂಗ್, ಮಾವಿನ ಹಣ್ಣು ಅಥವಾ ಮೂಸಂಬಿ ಆ ಥರ. ಇನ್ನೊಂದು ತುಂಬ ಮುಖ್ಯವಾಗಿ ನಮ್ಮ ಬೆಂಗಳೂರಲ್ಲೆಲ್ಲ ಹರಡ್ತಾ ಇರೋದಂದರೆ ಥಿನ್ನರ್. ಈ ಮಕ್ಕಳುಗಳು ನೈಲ್ ಪಾಲಿಶ್ ರಿಮೂವರು ಅಥವಾ ಆ ಥರದ್ದೆಲ್ಲ ಉಪಯೋಗಿಸಿ ಕೆಲವು ಮಧ್ಯಮ ಅಡಾಸೆಂಟ್ ಏಜ್ ಗ್ರೂಪ್ ಅವರು ತುಂಬ ಇದನ್ನು ಉಪಯೋಗಿಸಿ ಮಾನಸಿಕವಾಗಿ ಅದರಲ್ಲಿ ತುಂಬ ತೊಳಲ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಈಗ ನೆಕ್ಸ್ಟ್ ಡ್ರೈವ್ ತಗೋತಾ ಇದ್ದೀವಿ. ಆ ಥರ ಎವ್ರಿ ವೀಕು ಒಂದೊಂದು
ಮಾಡ್ಕೊಂಡು ಬರ್ತಾ ಇದೀವಿ. ಈಗ ನನಗೆ ಶಾಕಿಂಗ್ ಅಂದ್ರೆ ಇದೆ, ನರೇಶ್ ಅವರು ಇದನ್ನ ತೋರಿಸಿದ್ದಾರೆ. ಖಂಡಿತ ಇದು ನಾನು ನಾಳೆಯಿಂದನೇ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಇದನ್ನ ಚರ್ಚೆ ಮಾಡಿ ಹೇಗೆ ನಾವು ಬ್ಯಾಂಗ್ಳೂರಲ್ಲಿ ಒಂದು ಡ್ರೈವ್, ಯಾಕೆಂದ್ರೆ ಬ್ಯಾಂಗ್ಳೂರ್ ಒಂದೇ ಅಲ್ಲ ಅನ್ಸುತ್ತೆ, ನನಗನ್ಸುತ್ತೆ ಮೋಸ್ಟ್ಲಿ ಎಲ್ಲ ಕಡೆ ಇದ್ರೂ ಇರಬಹುದೇನೋ ಗೊತ್ತಿಲ್ಲ. ಅದಕ್ಕೆ ಬ್ಯಾಂಗ್ಳೂರಲ್ಲಿ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಸಮ್ ಅವೇರ್ನೆಸ್ ಜನಕ್ಕೆ ಗೊತ್ತಾದ್ರೆ ಆ ಜನರೇ ಹೋಗಿ ರಿವೋಲ್ಟ್ ಆಗ್ಬೇಕು. ಈಗ ಇವಾಗ ನೋಡಿ ಈ ತರ ನಕಲಿ ಮೊಟ್ಟೆಗಳು ಮಾಡಿ ಖಂಡಿತ ಏನಂತಂದ್ರೆ ಏನ್ ಆದಾಯ ಅಥವಾ ಪ್ರಾಫಿಟ್ ಅನ್ನೋದು ಏನ್ ಮಾಡ್ತಾರೆ, ಏನ್ ಉದ್ದೇಶ ಅನ್ನೋಂಥದ್ದು, ಎಲ್ಲೋ ಒಂದ್ ಕಡೆ ಆರೋಗ್ಯ ಸ್ಥಿತಿನೇ ಏನಾದ್ರು ಕೆಡಿಸ್ಬೇಕು ಅನ್ನೋಂಥ ಉದ್ದೇಶನ ಹೇಗೆ ಅಂತ ಏನ್ ಹೇಳ್ತೀರಾ ಸರ್? ಇದು ಒಂದು ಆಕ್ಚುಲಿ ಚರ್ಚೆ ಮಾಡ್ಬೇಕಾಗತ್ತೆ. ಸಡನ್ ಆಗಿ ನಾನು ಏನು ಹೇಳಕ್ ಆಗ್ತಾ ಇಲ್ಲ. ಈಗ ಇದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಈಗ ನಾನು ವೆದರ್ ಇಟ್ ಈಸ್ ಜುನೈನ್, ವೆದರ್ ಇಟ್ ಈಸ್ ರಿಯಲ್ ಪ್ಲಾಸ್ಟಿಕ್ ಒನ್ ಆರ್ ಏನಾದ್ರು ಕೆಮಿಕಲ್ ರಿಯಾಕ್ಷನ್ ಆಗಿ ಏನಾದ್ರು ಇದಾಗಿದೆಯಾ ಅಂತ ನಮ್ಮ ಲ್ಯಾಬ್ ಅಲ್ಲಿ ಒಂದ್ಸಲ ಟೆಸ್ಟ್ ಮಾಡಿಸಿ ಇದು ಖಂಡಿತ ನಾವು ಅವರು ಲ್ಯಾಬ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ಸುಮಾರು 11-12 ಅಕ್ರಿಡೇಟೆಡ್ ಲ್ಯಾಬ್ಸ್ ಇದೆ. ನಮ್ಮ ಟೆಸ್ಟಿಂಗ್ ಲ್ಯಾಬ್ರೇಟರಿ, ಫುಡ್ ಟೆಸ್ಟಿಂಗ್ ಲ್ಯಾಬ್ರೇಟರೀಸ್ ಇದ್ದಾರೆ. ನಾನು ಇವಾಗಲೇ ಇವ್ರದ್ದು ಇದು ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಐ ವಿಲ್ ಲೆಟ್ ಯು ನೋ, ಇದನ್ನು ಖಂಡಿತ ಮಾಡ್ತೀನಿ. ಹಾಗೂ ನಾನು ಈ ಜನರಿಗೆ ಏನ್ ಕೇಳ್ಕೊಳ್ಳೋದು ಅಂದ್ರೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ವಿಡಿಯೋ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಹಾಗೆ ನಮ್ಮಲ್ಲಿ ಒಂದು ವಾಟ್ಸ್ಆಪ್ ನಂಬರ್ ಇದೆ, ಒಂದು ಮೊಬೈಲ್ ನಂಬರ್ ಇದೆ. ಜನರಿಗೆ ಯಾವುದೇ ತರದ ಆಹಾರ ಕಲಬೆರಕೆ ಆಗಿರ್ಲಿ, ಮೊಟ್ಟೆ ಆಗಿರ್ಲಿ, ಹಣ್ಣಾಗಿರ್ಲಿ, ಅಥವಾ ಹೋಟೆಲ್ ಅಲ್ಲಿ ಸರಿಯಾಗಿ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋದಿರ್ಲಿ, ಅಥವಾ ದಾರಿಲಿ ಹಣ್ಣು ಮಾರೋರೆಲ್ಲ ಓಪನ್ ಇದರಲ್ಲೇ ಮಾಡ್ತಾ ಇರ್ತಾರೆ. ಸುರಕ್ಷತೆಗೆ ಎಲ್ಲಿ ಭಂಗ ಆಗಿದ್ರು ಕೂಡ ಖಂಡಿತ ವಾಟ್ಸ್ಆಪ್ ನಂಬರ್ ಸರ್, ವಾಟ್ಸ್ಆಪ್ ನಂಬರ್ 94821 96639 96639. ಈ ನಂಬರ್ಗೆ ಖುದ್ದು ನೀವು ಮೆಸೇಜ್ ಮಾಡಬಹುದು, ಅಥವಾ ಒಂದು ಫೋಟೋ ತೆಗೆದು ಕಳಿಸಬಹುದು, ಅಥವಾ ನಮ್ದು ಇನ್ನೂ ಒಂದು ಕಾಲ್ ಸೆಂಟರ್ ಅಂತಾನೂ ಇದೆ. ನಮ್ದು 104 ಅಂತ ಆರೋಗ್ಯ ಸಹಾಯವಾಣಿ ಅಂತಾನೂ ಒಂದು ಕಾಲ್ ಸೆಂಟರ್ ಇದೆ. ಅಲ್ಲಿಗೂ ನಮಗೆ ಸಾಕಷ್ಟು ಈ ಅಡಲ್ಟ್ರೇಟ್ಸ್ ಬಗ್ಗೆ, ಫುಡ್ ಅಡಲ್ಟ್ರೇಷನ್ ಅಥವಾ ಅನ್ಹೈಜಿನಿಕ್ ಪ್ರಾಕ್ಟೀಸಸ್ ಇನ್ ಹೋಟೆಲ್ಸ್, ಬೇಕರಿಗಳಲ್ಲಾಗಿರ್ಲಿ, ಬೇಕರಿಗಳಲ್ಲೂ ಸಾಮಾನ್ಯವಾಗಿ ನೋಡ್ತೀವಿ ನಾವು. ಆ ಶೋಕೇಸ್ ಅಲ್ಲೆಲ್ಲ ಕಲರ್ದೆಲ್ಲ ಇದಿಟ್ಟಿರ್ತಾರೆ, ಕೇಕ್ಸ್ ತುಂಬಾ ಕಲರಿಂಗ್ ಎಲ್ಲ ಬೇಕರಿಲೆಲ್ಲ ಆಗ್ತಾ ಇದೆ. ಇದನ್ನೆಲ್ಲ ನಾವು ಈ ನಮ್ಮ ಕಾರ್ಪೊರೇಟ್ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ನಮ್ಮ ಎಲ್ಲ ಪಬ್ಲಿಕ್ಸ್ ಇನ್ವಾಲ್ವ್ ಮಾಡ್ಕೊಂಡು ಆಕ್ಚುಲ್ ಆಗಿ ಇದನ್ನ ಒಂದು ಡ್ರೈವ್ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಖಂಡಿತ ಸರ್, ನಾವು ಕೂಡ ಈ ನಂಬರ್ ಹೇಳ್ತೀವಿ. ಯಾರೇ ಏನೇ ರೀತಿಯ ಸಂಶಯ ಬಂದ್ರು ಕೂಡ ಖಂಡಿತ ನಾವು ಇದರಲ್ಲಿ ಈ ನಂಬರ್ ಅಲ್ಲಿ ನಮಗೆ ಯಾರಿಂದ ನಮಗೆ ಕಂಪ್ಲೇಂಟ್ ಬರುತ್ತೆ, ನಾವು ಏನ್ ಕ್ರಮ ತಗೊಂಡಿದೀವಿ ಅನ್ನೋದನ್ನ ನಾವು ರಿಪೋರ್ಟ್ ಮಾಡ್ತಾ ಇದೀವಿ. ಎವ್ರಿ ಡೇ ನಾವು ಇದನ್ನ ಮಾನಿಟರ್ ಮಾಡ್ತೀವಿ. ಓಕೆ ಸರ್. ಮೇಡಮ್, ಇವಾಗ ನೋಡಿ, ಒಂದು ವೇಳೆ ಇದು ನೋಡಿ, ಇವಾಗ ಪ್ಲಾಸ್ಟಿಕ್ ಅನ್ನುವಂಥದ್ದು ಅದ್ರಲ್ಲಿ ನೀವೇನೇನು ಕೆಮಿಕಲ್ಸ್ ಇದೆ ಅಂತ ಹೇಳಿದ್ರೆ, ಆ ಕೆಮಿಕಲ್ಸ್ ಅನ್ನೋದು ಇವಾಗ ತಿಂದ್ರೆ ಯಾವ ತರ ಎಫೆಕ್ಟ್ ಆಗುತ್ತೆ, ಏನು ಎತ್ತ ಅಂತ ಮೇಡಮ್? C4 ಥರ ಇರೋ ಕೆಮಿಕಲ್ಸಿಂದ ಅವ್ರಿಗೆ ಏನಾದರೂ, ಫಾರ್ ಎಕ್ಸಾಂಪಲ್ ಅನ್ಎಡ್ಯುಕೇಟೆಡ್ ಪೀಪಲ್ ಓದೋಕ್ಕಾಗಲಿಲ್ಲ, ಅವ್ರಿಗೆ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ, ಹೇಗೆ ಅಬ್ಸರ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ತಿಂದಿದ ಮೇಲೆ ಅವ್ರಿಗೆ ಇರಿಟೇಷನ್ ಇರುತ್ತೆ, ಸ್ಕಿನ್ ಇಚ್ಚಿಂಗ್ ಇರುತ್ತೆ, ರೆಡ್ನೆಸ್. ಸೊ ಸ್ಲೋ ಆಗಿ ಪ್ರೋಗ್ರೆಸ್ ಆಗಿ ವೆಯ್ಟ್ ಲಾಸ್ನು ಇರುತ್ತೆ. ಓಕೆ. ಸೊ ಇದರಲ್ಲಿ ಬೆಂಜೋನಿಕ್ ಆಸಿಡ್ ಅಂತ ಬಂದು ಇದು ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ಅದು ತುಂಬಾ ಎಫೆಕ್ಟಿವ್ ಆಗುತ್ತೆ. ಏನಾದ್ರು ಮೆದುಳಿಗೆ ಏನಾದ್ರು ಸಂಬಂಧಪಟ್ಟ ಹಾಗೆ ಏನಾದ್ರು ತೊಂದರೆಗಳಾಗುತ್ತಾ, ನರಗಳಿಗೆ ಏನಾದ್ರು ಸಂಬಂಧಪಟ್ಟಂಗೆ ತೊಂದರೆಗಳಾಗುತ್ತಾ? ಸ್ಲೋಲಿ ದಟ್ ಗಿಡ್ಡಿನೆಸ್ ಅಂದ್ರೆ ಮತಿಮರುಪು, ಸೊ ಫರ್ಗೆಟ್ನೆಸ್ ಆ ಥರ ಹಾಗಕ್ಕೆ ಚಾನ್ಸಸ್ ಇದೆ. ಪ್ರೊಲಾಂಗ್ಡ್ ಟೈಮ್, ಜಾಸ್ತಿ ದಿನ ಆ ಥರ ತಗೊಂಡ್ರೆ ಫುಡ್ 1-2 ದಿನ ತಗೊಂಡ್ರೆ ಆ ಥರ ಅಬ್ಸರ್ವ್ ಮಾಡೋಕ್ಕೂ ಆಗಲ್ಲ, ಅವ್ರಿಗೆ ಏನೂ ಗೊತ್ತಾಗೋದ್ನು ಇಲ್ಲ. ಬಟ್ ಜಾಸ್ತಿ ಟೈಮ್ನಲ್ಲಿ ತಗೊಂಡ್ರೆ ಈ ಥರ ಹೆಲ್ತ್ ಪ್ರಾಬ್ಲಮ್ಸ್ ಬರಲಿಕ್ಕೆ. ನರೇಶ್ ಅವರೇ ನೋಡಿ, ಇವಾಗ ಈ ಮೊಟ್ಟೆ ಅನ್ನೋಂಥದ್ದು ಒಂಥರ ಮೆಂಟಲಿ ನಿಮಗೆ ಒಂಥರ ಮೊಟ್ಟೆ ಅಂದರೆ ಆಗಲ್ಲ ಅನ್ನೋ ಥರ ಅಭಿಪ್ರಾಯ ಬಂದಿರುತ್ತೆ ನಿಮಗೆ. ಸೊ ಮೊಟ್ಟೆ ಅಂದರೆ ನೀವು ತಿನ್ನಲ್ಲ, ಇನ್ನು ನಿಮ್ಮ ಕುಟುಂಬದವ್ರಿಗೆ ಯಾರ್ಯಾರು ಬೇಕಾಗಿರುತ್ತೋ ಮೊಟ್ಟೆ ಸವಾಸನೇ ಬೇಡಪ್ಪ ಅನ್ನೋಂಥ ಒಂದು ಮೆಂಟಲಿ ಬಂದ್ಬಿಟ್ರೆ, ಮನಸ್ಸಿಗೆ ಬಂದ್ಬಿಟ್ರೆ ಅದನ್ನ ಯಾರು ಕೂಡ ಹೊಡೆದಕ್ಕಾಗಲ್ಲ ಅನ್ನೋದು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಕಾರ್ಯಕ್ರಮದ ಮುಖಾಂತರ? ನನಗೆ ಏನು ಅನಿಸುತ್ತೆ, ದಿಸ್ ಇಸ್ ಅ ಆರ್ಗನೈಸ್ಡ್ ಕ್ರೈಮ್. ಬಹಳಷ್ಟು ಜನ ಇದನ್ನು ನಾವು ಬೇಸಿಕ್ ಐಟಮ್ಸ್, ಮಿಲ್ಕ್, ಬ್ರೆಡ್, ಎಗ್, ರೈಸ್, ಸೌತ್ ಇಂಡಿಯಾಲಿ ರೈಸ್ ತುಂಬ, ಶುಗರ್, ಇಂಥ ಐಟಮ್ಸ್ನ ಟಾರ್ಗೆಟ್ ಮಾಡಿದ್ರೆ ಪ್ರಾಬಬ್ಲಿ, ಐ ಡೋಂಟ್ ನೋ, ಇಟ್ ಮೈಟ್ ಬಿ ಫ್ರಮ್ ದ ಮ್ಯಾನುಫ್ಯಾಕ್ಚರರ್ ಟು ದ ಹೋಲ್ಸೇಲರ್ ಟು ದ ರಿಟೇಲರ್, ಮತ್ತೆ ಹಾಸ್ಪಿಟಲ್ಸ್, ಇನ್ಶೂರೆನ್ಸ್ ಎಲ್ಲ ಕವರ್ ಆಗಿದೆ ಅಂತ ನನಗೆ ಅನ್ಸುತ್ತೆ. ಓಕೆ, ಎಲ್ಲ ಒಂದು ದೊಡ್ಡ ದಂಧೆ ಥರ ನಡೀತಾ ಇದೆ ಅಂತ ಹೇಳ್ತೀರಾ? ಓಕೆ. ಸೊ ಇದ್ರ ಬಗ್ಗೆ ಖಂಡಿತ ಏನಂದ್ರೆ ಕಠಿಣವಾದಂಥ ಕ್ರಮಗಳು ಬರಬೇಕು. ಬರೀ ಫುಡ್ ಸೇಫ್ಟಿ ಅನ್ನೋದು ಅದು ಬರ್ದಿರೋಕ್ಕಾಗಬಾರ್ದು, ಜಾರಿ ರೂಪದಲ್ಲಿ ಆಗಬೇಕು. ಹಾಲು ಮೇಡಮ್, ಇದು ಒಂದು ವಿಡಿಯೋ ನೋಡಿದೆ, ನಾರ್ತ್ ಇಂಡಿಯಲ್ಲಿ ಶಾಂಪೂ ಅಲ್ಲಿ ಮಾಡ್ತಾರೆ ಹಾಲು. ಯಾಕಂದರೆ ಹಸುನ ಇದು ಮಾಡಿ ಮೇಂಟೈನ್ ಮಾಡಿ ಮಾಡೋದು ತುಂಬ ಎಕ್ಸ್ಪೆನ್ಸಿವ್ ಅಂತ ಶಾಂಪೂ ಅಲ್ಲಿ ಮಾಡಿ ಅದಕ್ಕೆ ಫ್ರಾತ್ ಅದು ಏನೇನೋ ಆ್ಯಡ್ ಮಾಡಿ ಸೇಲ್ ಮಾಡ್ತಾರೆ. ಮಕ್ಳಿಗೆ ಕೊಟ್ಟರೆ ಏನಾಗುತ್ತೆ? ಸರಿ, ಎಲ್ಲ ಆಹಾರ ವಿಷ ಆಗಿದೆ, ಗಾಳಿ ತಗೊಳ್ಳೋಣ ಅಂದರೆ ಅದು ವಿಷ ಆಗ್ತಾ ಇದೆ. ಸೊ ಬದುಕೋದು ಹೇಗೆ ಅಂತ ನರೇಶ್ ಅವರೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ನರೇಶ್ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಡಾಕ್ಟರ್ ಹರ್ಷವರ್ಧನ್ ಅವರೇ, ಡಾಕ್ಟರ್ ಕಿರಣ್ ಮೈಯಿಲಂಬೂರಿ ಅವರೇ, ನಿಮಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್.
ಇವತ್ತು ಸಾಕಷ್ಟು ಮಾತಾಡಿದ್ದೀವಿ. ಡಾಕ್ಟರ್ ಹರ್ಷವರ್ಧನ್ ಅವರು ಆಹಾರ ಸುರಕ್ಷತೆಯ ಸ್ಕ್ವಾಡ್ ಡಿಪಾರ್ಟ್ಮೆಂಟಿಂದ ಬಂದಿದ್ದು ಸಾಕಷ್ಟು ಹೇಳಿದ್ದಾರೆ. ಅವರು ಈ ಒಂದು ವಿಷಯವನ್ನು ತುಂಬ ಸೀರಿಯಸ್ ಆಗಿ ತಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ನಿಮ್ಗೆ ಯಾವುದೇ ರೀತಿ ಹೋಟೆಲ್ಗೆ ಹೋದಾಗ ನಿಮಗೇನೋ ಅಲ್ಲಿ ಫುಡ್ ಸೇಫ್ಟಿ ಮೆಷರ್ಸ್ನ ಅಳವಡಿಸ್ಕೊಂಡಿಲ್ಲ, ಅಥವಾ ಬೇಕರಿಗೆ ಹೋದಾಗ ಏನೋ ನಿಮಗಿಲ್ಲಿ ಸರಿಯಾದಂಥ ಕ್ರಮದಲ್ಲಿ ಆಹಾರ ತಯಾರಾಗ್ತಾ ಇಲ್ಲ, ಬೇಕರಿ ಫುಡ್ ತಯಾರಾಗ್ತಾ ಇಲ್ವಾ, ಅಥವಾ ಹಣ್ಣು ಹಂಪಲುಗಳು, ಹೀಗೆ ಏನೇ ತೊಂದರೆ ಇದ್ದರೂ ಏನೇ ಸಂಶಯ ಬಂದರೂ ಒಂದು ವಾಟ್ಸಪ್ ನಂಬರ್ನ ಕೊಟ್ಟಿದ್ದಾರೆ, ಎಲ್ಲರೂ ನೋಟ್ ಮಾಡ್ಕೊಳ್ಬೋದು. 9482196639. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 9482196639. ಇದಕ್ಕೆ ವಾಟ್ಸಪ್ ಮಾಡಿದ್ರೆ ಖಂಡಿತ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅನ್ನುವಂಥ ಮಾತನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ತಿಂತಾ ಇರುವಂಥ ಆಹಾರ ವಿಷ ಆಗ್ತಾ ಇದ್ದರೆ ಅದು ಖಂಡಿತ ಏನಂದರೆ ನಮ್ಮ ದೇಶಕ್ಕೇನೆ ಒಳ್ಳೆಯದಲ್ಲ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಸ್ವಸ್ಥವಾಗಿದ್ದಾಗ ಮಾತ್ರ ನಾವು ಸ್ವಸ್ಥವಾದಂಥ ಸಮಾಜ ನಿರ್ಮಾಣ ಆಗುತ್ತೆ. ಈ ನಿಟ್ಟಿನಲ್ಲಿ ಖಂಡಿತ ಒಳ್ಳೆಯ ನಿರ್ದೇಶನಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.